ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ಚಂದನ ವಾಹಿನಿಯ ಚಂದದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶುಭೋದಯ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ನಮ್ಮ ಕನ್ನಡ ನಾಡು ನುಡಿ ಸಂಸ್ಕೃತಿ ಸಾಹಿತ್ಯ ಎಷ್ಟು ಆಳವಾದದ್ದು, ಎಷ್ಟು ಪುರಾತನವಾದದ್ದು, ತನ್ನದೇ ಆದಂತಹ ಐತಿಹ್ಯವನ್ನು ಪಡ್ಕೊಂಡಿರುವಂತಹ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಈ ಸಾಹಿತ್ಯವನ್ನು ಗಮನಿಸ್ತಾ ಹೋದರೆ ರನ್ನ ಪೊನ್ನ ಪಂಪರ ಕಾಲದಿಂದ ಹಿಡಿದು ನಮ್ಮ ವಚನಕಾರರಾದಂತಹ ಬಸವಣ್ಣ ಅವರು, ಅಕ್ಕಮಹಾದೇವಿಯವರ ವಚನಗಳು, ದಾಸರ ತತ್ವಪದಗಳು, ಕುವೆಂಪು, ಬೇಂದ್ರೆ, ಮಾಸ್ತಿ, ಕಾರಂತರು ಇವರ ಸಾಹಿತ್ಯಗಳು, ಟಿ.ಪಿ. ಕೈಲಾಸಮ್ಮ ಅವರ ನಾಟಕಗಳನ್ನು ಓದ್ತಾ ಇದ್ರೆ ಎಂಥ ಶ್ರೀಮಂತವಾದಂತಹ ನಮ್ಮ ಕನ್ನಡ ಸಾಹಿತ್ಯ ಅನ್ಸುತ್ತೆ. ಅದನ್ನು ಓದ್ತಾ ಇದ್ದಾಗಲೇ ನಮ್ಮಲ್ಲಿ ಪಾಂಡಿತ್ಯ ವೃದ್ಧಿ ಆಗ್ತಾ ಹೋಗುತ್ತೆ. ಇಂತಹ ಪಾಂಡಿತ್ಯವನ್ನ ಕೇವಲ ಓದೋದಷ್ಟೇ ಅಲ್ಲ, ಓದಿರುವಂತಹ ಸಾಹಿತ್ಯವನ್ನ ಬೇರೆ ಭಾಷೆಗೆ ಅನುವಾದ ಮಾಡೋದು ಅಂತ ಹೇಳಿದ್ರೆ ಸಾಮಾನ್ಯದ ವಿಚಾರವಲ್ಲ. ಈ ಸಾಮಾನ್ಯ ಅಲ್ಲದಂಥ ಅಸಾಮಾನ್ಯ ವಿಚಾರವನ್ನ ಅತ್ಯಂತ ಸರಳವಾಗಿ ಸುಲಲಿತವಾಗಿ ಮಾಡೋದ್ರ ಮೂಲಕ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ ನಮ್ಮ ಅತಿಥಿಗಳು. ಅವರು ಬರೆದಿರುವಂತಹ ಸಾಹಿತ್ಯಗಳು ಎಂಥದ್ದು ಅಂತ ಕೇಳ್ತೀರಾ? ರಾಘವಾಂಕನ ಹರಿಶ್ಚಂದ್ರ ಕಾವ್ಯವನ್ನ ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ. ಮಲೆಗಳಲ್ಲಿ ಮದುಮಗಳು ಕುವೆಂಪುರವರ ಅದ್ಭುತವಾದಂತಹ ನಮ್ಮ ಸಾಹಿತ್ಯ ಕ್ಷೇತ್ರದ ಕೊಡುಗೆ, ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. 300ಕ್ಕೂ ಹೆಚ್ಚು ಶಿವಶರಣೆಯರ ವಚನಗಳನ್ನ ಇಂಗ್ಲಿಷ್ಗೆ ಅನುವಾದ ಮಾಡುವ ಮೂಲಕ ನಮ್ಮ ಕನ್ನಡ ಸಾಹಿತ್ಯ ವಿಶ್ವ ಮಟ್ಟಕ್ಕೆ ಪ್ರಚುರಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಅತಿಥಿಗಳು. ಇವರ ಸೇವೆಯನ್ನು ಗುರುತಿಸಿ ಕುವೆಂಪು ಪ್ರಾಧಿಕಾರದ ವತಿಯಿಂದ ಇವರನ್ನು ಗೌರವಿಸಲಾಗಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಬನ್ನಿ ಹಾಗಾದರೆ ಅದ್ಭುತವಾದಂಥ ಅನುವಾದಕಿ, ಸಂಶೋಧಕಿ ಕಾರ್ಯಕ್ರಮಕ್ಕೆ ಗೌರವದಿಂದ ಬರಮಾಡ್ಕೊಳ್ಳೋಣ ಡಾಕ್ಟರ್ ವನಮಾಲಾ ವಿಶ್ವನಾಥ್ ಅವರನ್ನ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ. ನಮಸ್ಕಾರ ಸವಿ, ತುಂಬಾ ಸಂತೋಷ ನಿಮ್ಮ ಜೊತೆ ಇವತ್ತು ಮಾತುಕತೆಗೆ ಬಂದಿರೋದು. ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಕ್ಕಿದೆಯಲ್ಲ, ಅದು ನಿಜವಾಗ್ಲೂ ನಮ್ಮೆಲ್ಲರ ಒಂದು ಸುಯೋಗ. ನಿಮ್ ಜೊತೆ ಬಹಳಷ್ಟು ಮಾತಾಡೋದಕ್ಕಿದೆ. ನಮ್ ಶುಭೋದಯ ಕರ್ನಾಟಕದ ಪ್ರತೀತಿ ಒಂದೊಳ್ಳೆ ಮಾತು ನೋಡ್ಕೊಂಡ್ ಬಂದ್ಬಿಡೋಣವಾ? ಖಂಡಿತ. ನಗುಮುಖದ ಸ್ನೇಹಜೀವಿ ಅವರ ಮಾತಿನ ಮೂಲಕವೇ ಎಲ್ಲರ ಪ್ರೀತಿಯನ್ನ ಗೆದ್ದಿರುವಂತಹ ಅತಿಥಿಗಳನ್ನ ಮಾತಾಡ್ಸೋಣ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು ನೋಡ್ಕೊಂಬರೋಣ. ಇಂದಿನ ಒಂದೊಳ್ಳೆ ಮಾತು, ವಿಶ್ವದ ಅತ್ಯುತ್ತಮ ಸಾಧನೆಗಳೆಲ್ಲ ಅಸಾಧ್ಯತೆಯ ವಿರುದ್ಧದ ಗೆಲುವುಗಳೇ ಆಗಿದೆ. ನಂಬಿಕೆ, ಛಲ, ಬದ್ಧತೆ ಎಲ್ಲವನ್ನೂ ಕೂಡ ಗೆಲ್ಲಿಸುತ್ತದೆ. ಡೇಲ್ ಕಾರ್ನೆಗಿ ಅವರು ಹೇಳಿರುವಂತಹ ಮಾತು ನಿಜ ಅಲ್ವಾ? ಎಂಥ ಅಸಾಮಾನ್ಯದ ಕೆಲಸವನ್ನ ಸುಲಲಿತವಾಗಿ ಮಾಡುವಂತಹ ಸಾಮರ್ಥ್ಯ ನಿಮ್ಮ ನಗುವಿನೊಂದಿಗೆ ಸಾಹಿತ್ಯವನ್ನೂ ಗೆದ್ದಿದ್ದೀರಿ, ಜನಮನವನ್ನೂ ಗೆದ್ದಿದ್ದೀರಿ, ವಿಶ್ವದ ಮಟ್ಟದಲ್ಲಿ ನಮ್ಮ ಕನ್ನಡ ಸಾಹಿತ್ಯವನ್ನ ಪ್ರಚುರಪಡಿಸ್ತಾ ಇದ್ದೀರಿ. ಹೇಳಿ, ಅಪ್ಪ ಶಿಕ್ಷಕರಾದ್ರಿಂದ ಬಾಲ್ಯ ಹೆಚ್ಚು ನಮ್ಮ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಕಳೆದ್ಬಿಟ್ಟಿದ್ದೀನಿ, ಅದು ಕೂಡ ನನಗೆ ಸಹಾಯ ಆಯಿತು ಅಂತ ಹೇಳ್ತಿದ್ರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಹೌದು, ನಮ್ಮ ತಂದೆ ಹೈಸ್ಕೂಲ್ ಮೇಸ್ಟ್ರಾಗಿದ್ದರು. ಅದು ಸರ್ಕಾರಿ ಸೇವೆಯಲ್ಲಿದ್ದವರು. ಹಾಗಾಗಿ ಎಲ್ಲ ಬೇರೆ ಬೇರೆ ಕಡೆ ಇದ್ದು ಬಂದವರು. ನನ್ನ ಬಾಲ್ಯ ಕಳೆದಿದ್ದೆಲ್ಲ ನಾನು ಶಿವಸಮುದ್ರದಲ್ಲಿ, ಅಲ್ಲಿಯ ಜಲಪಾತದ ಭೋರ್ಗರೆಯುವ ಧ್ವನಿ ಕೇಳ್ತಾ ಕೇಳ್ತಾ 10 ವರ್ಷ ಅಲ್ಲಿ ಕಳೆದಿದ್ದು. ಆ ಬಾಲ್ಯ, ನಾವು ಸಣ್ಣೂರಲ್ಲಿ ಬಾಲ್ಯ ಕಳೆದ್ರೆ ಒಂದು ರೀತಿ ಕಲ್ಪನೆ ಗರಿ ಮೂಡಿ ಚೆನ್ನಾಗಾಗತ್ತೆ ಅಂತ ಒಂದು ನಂಬಿಕೆ ಇದೆ ನನಗೆ. ಯಾಕೆಂದರೆ ಎಲ್ಲ ಕಣ್ಣಿಗೆ ಕಂಡಿರಲ್ಲ, ಸಣ್ಣೂರು, ಇದು ಜಾಗ ಎಲ್ಲನೂ. ಈ ಬೆಟ್ಟದಾಚೆ ಏನಿರ್ಬೋದು, ಆ ಗುಡ್ಡದಾಚೆ ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಅದರ ಕಲ್ಪನೆನೇ ಅಷ್ಟು ಚೆಂದ. ಸೊ ಹಾಗೆ ಮತ್ತೆ ನನಗೆ ಅದು ಪುಸ್ತಕಗಳ ಮೂಲಕ ಪ್ರತಿ ತಿಂಗಳು ಚಂದಮಾಮ ಬರೋದನ್ನೇ ಕಾಯ್ತಾ ಇದ್ವಿ. ಬಂದರೆ ಸಾಕು ಅಂತ ಜಗಳ, ನನಗೆ ಫಸ್ಟು ಅಂತ ಮನೆಯಲ್ಲಿ. ಹಾಗೆ ಅದರಿಂದ ಚಂದಮಾಮ ಓದೋದು, ಅಲ್ಲಿಂದ ಶುರುವಾದ ಸಾಹಿತ್ಯದ ಓದು
ಅಲ್ಲಿ ನಾವು ಮಂಡ್ಯಕ್ಕೆ ಬಂದಮೇಲೆ ಅಲ್ಲಿ ಲೈಬ್ರರಿ ಇತ್ತು ಪಕ್ಕದಲ್ಲೇ. ಹಾಗಾಗಿ ಅಲ್ಲಿ ತ್ರಿವೇಣಿಯವರ ಕಾದಂಬರಿ, ಕಾರಂತರ ಕಾದಂಬರಿ ಎಲ್ಲಾನು ನಮಗೆ ಪುಸ್ತಕ ಒಂದೇ ಇದ್ದಿದ್ದು ಅವಾಗ, ಒಂದು ಎಂಟರ್ಟೈನ್ಮೆಂಟ್ ಅಂದರೆ. ಹಾಗಾಗಿ ಅದನ್ನು ಓದ್ಕೊಂಡು ಅಲ್ಲಿ ನನ್ನ ಏನು ಟೀನೇಜ್ ಕಳೆದಿದ್ದು. ಹಾಗೆ ಕಳೀತಾ ಒಂದು ಆಕಾಶವಾಣಿ ಎಲ್ಲ ಕೇಳ್ತಾ ಇದ್ವಿ. ಆಕಾಶವಾಣಿನಲ್ಲಿ ನಾನು ಮಾತಾಡೋಕ್ಕೆ ಸಾಧ್ಯ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಸಾಯಂಕಾಲ ಅಲ್ಲಿ ಕೂತಾಗ ಒಂದು ಕನಸು, ನಮ್ಮ ವಠಾರದ ಮೂಲೆಯಲ್ಲಿ ಕೂತ್ಕೊಂಡು ಒಂದು ಕನಸು. ಸೊ ಆಮೇಲೆ ಮೈಸೂರಲ್ಲಿ ಓದಕ್ಕೆ ಹೋಗಿ ರೀಜನಲ್ ಕಾಲೇಜಲ್ಲಿ ಅಲ್ಲಿ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಶಿಫ್ಟ್ ಆಗಿ ಇಂಗ್ಲೀಷ್ ಮೀಡಿಯಮಿಂದ ಇಂಗ್ಲೀಷ್ ಮೇಜರ್ಗೆ ತಗೊಂಡು ಯು ಆರ್ ಅನಂತಮೂರ್ತಿ ಅವರು ನಿಮ್ಮ ಗುರುಗಳಾಗಿದ್ದರು. ಹೌದು, ವೆರಿ ಮಚ್ ಸೊ. ಅವರು ಯು ಆರ್ ಅನಂತಮೂರ್ತಿ ಅವರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ರು. ನಂಗೆ ಆವಾಗ ಇಂಗ್ಲೀಷ್ ಚೆನ್ನಾಗಿ ಬರ್ತಿರ್ಲಿಲ್ಲ. ಅದಕ್ಕೆ ನೀನು ಏನು ಓದಿದ್ಯಾ ಇಂಗ್ಲೀಷಲ್ಲಿ ಅಂತ ಕೇಳಿದ್ರು. ಕಥೆಗಳು, ಕೆಲವು ಸಣ್ಣ ಕಥೆಗಳನ್ನ ಬಿಟ್ಟರೆ ಇನ್ನೇನು ಓದಿರಲಿಲ್ಲ. ಹಾಗಾದರೆ ಕನ್ನಡದಲ್ಲಿ ಏನಾರು ಓದಿದ್ಯಾ ಅಂದರು. ತಕ್ಷಣ ನನಗೆ ಕಣ್ಣು ಪಳಪಳ ಅಂತ. ನಾನು ತ್ರಿವೇಣಿ ಓದಿದ್ದೀನಿ, ಕಾರಂತರನ್ನು ಓದಿದ್ದೀನಿ, ನಂಗೆ ಬೇಂದ್ರೆ ಗೊತ್ತು ಅಂತೆಲ್ಲ ಹೇಳಿದ ಮೇಲೆ ಅವರು ಸರಿ, ಆದರೆ ಅಷ್ಟು ಸಾಲದು, ನಿನ್ನ ಭಾಷೆನೂ ಕಲ್ತ್ಕೊಳ್ಳೇಬೇಕು ಅಂತ ಹೇಳಿ ಅಡ್ಮಿಷನ್ ಕೊಡ್ತೀನಿ, ಇನ್ನು 6 ತಿಂಗಳೇ ನೀನು ಚೆನ್ನಾಗಿ ಇಂಗ್ಲೀಷ್ ಕಲ್ತ್ಕೋಬೇಕು ಅಂತ ಹೇಳಿ ಅಡ್ಮಿಷನ್ ಕೊಟ್ಟು ನನಗೆ ಶಿಷ್ಯ ಅಂತ ಹೇಳ್ಬೋದು. ಅವರು ಬರಿತಾ ಇದ್ದಿದ್ದು ಕನ್ನಡ ಸಾಹಿತ್ಯ, ಅವರ ಸೇವೆ ಇಂಗ್ಲಿಷ್ ವಿಭಾಗದಲ್ಲಾಗಿತ್ತು. ತಾವು ಅವರ ಹಾಗೆ ಬೆಳೀತಾ ಬಂದ್ರಿ, ಸಾಹಿತ್ಯನ ಓದಿದ್ರಿ, ನಿಮ್ಮ ಸೇವೆಯನ್ನ ಇಂಗ್ಲಿಷ್ ನಲ್ಲಿ ನೀಡ್ತಾ ಬಂದ್ರಿ, ಗುರುಗಳು ಹೆಮ್ಮೆ ಪಡುವ ಶಿಷ್ಯಾಗಿ ಮುಂದೆ ಬಂದ್ರಿ. ಸಾಹಿತ್ಯ ಓದೋ ಆಸಕ್ತಿ ಏನೋ ಬೆಳೆಯೋದಕ್ಕೆ ಕಾರಣ ಗೊತ್ತಾಯ್ತು, ಆದ್ರೆ ಬರವಣಿಗೆಯಲ್ಲಿ ಆಸಕ್ತಿ ಮೂಡಿದ್ಯಾ ಅವಾಗ? ಅದೇ ನೋಡಿ, ನನ್ನ ಸುತ್ತಮುತ್ತ ಇದ್ದವರೆಲ್ಲ ನನ್ನ ಗುರುಗಳು. ಈಗ ಅಲ್ಲಿಂದ ಎಮ್ಮೆಗೆ ಬಂದಾಗ ಲಂಕೇಶ್ ಅವರಿದ್ದರು, ಮತ್ತು ಶೇಷಗಿರಿ ರಾಯರಿದ್ದರು. ಶೇಷಗಿರಿ ರಾಯರು ನನಗೆ PhD ಕೂಡ ಗೈಡ್ ಅವರು. ಅವರು ಅಷ್ಟೇ ಕ್ಲಾಸಲ್ಲಿ ಪಾಠ ಮಾಡ್ತಿದ್ದಿದ್ದು ಇಂಗ್ಲೀಷು, ಆದರೆ ಅವರು ಕನ್ನಡದಲ್ಲೇ ಹೆಚ್ಚು ಬರೆದಿದ್ದು, ಕನ್ನಡಕ್ಕೆ ಹೆಚ್ಚು ಸೇವೆ ಸಲ್ಲಿಸಿದ್ದು. ಸೊ ಹೀಗೆ ಎರಡೂ ಭಾಷೆಗಳಲ್ಲಿ ಕೆಲಸ ಮಾಡೋದು ಅನ್ನೋದು ಬಹಳ ಸಹಜವಾಗಿ ನಮಗೆ ನಮ್ಮೆದುರು ಕಣ್ಣೆದುರಿಗಿದ್ದ ಒಂದು ಮಾದರಿ. ಸೊ ಅದರಿಂದ ನಾವು ಇಂಗ್ಲೀಷನ್ನು ಏನು ಪಡ್ಕೋತೀವೋ ಇಂಗ್ಲೀಷ್ನಿಂದ ಅದನ್ನು ಕನ್ನಡಕ್ಕೆ ಧಾರೆ ಎರಿಬೇಕು ಅನ್ನೋದು ಮನಸ್ಸಲ್ಲಿ ತುಂಬ ಆಳವಾಗಿ ಕೂತ್ಬಿಟ್ಟಿತ್ತು. ಹಾಗಾಗಿ ನನ್ನ PhD ಕೂಡ ನಾನು ಕನ್ನಡ ಸಾಹಿತ್ಯ ಬೋಧನೆ ಬಗ್ಗೆನೇ ಮಾಡಿರೋದು. ಈಗ ಯಾವ ಥರ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ವಿಚಾರವೇ ನಿಜವಾಗಿಯೂ ಸರ್ವಕಾಲಕ್ಕೂ ಅನ್ವಯವಾಗುವಂತಹ ವಿಚಾರ ಆಗಿತ್ತು. ಕಾಲೇಜಿನಲ್ಲಿ ಯಾವ ರೀತಿ ಬೋಧಿಸಬೇಕು, ಅದರಲ್ಲೂ ಸಾಹಿತ್ಯವನ್ನ ಯಾವ ರೀತಿ ಬೋಧಿಸಬೇಕು ಅಂತ ಹೇಳಿ ಆ ಗುರುಗಳು ಹೇಳಿದ್ರಿ, ಶೇಷಗಿರಿ ಸರ್ ಅಂತ ಹೇಳಿ. ಅವರ ಅಡಿಯಲ್ಲಿ ನಿಮ್ಮ ಈ ಅಧ್ಯಯನ, ಈ ಮೊದಲ ಪ್ರಶ್ನೆ ಏನಂದ್ರೆ ಈ ವಿಚಾರವನ್ನ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಅದೇನೆಂದರೆ, ನಾನು ಇಂಗ್ಲೀಷ್ ಮೆಥಡಾಲಜಿನಲ್ಲಿ ನಾನು ಸ್ಪೆಷಲೈಸ್ ಮಾಡಿದ್ದು. ನಾನು ಆಗ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಲ್ಲಿ ಹೋಗಿ ಓದಿದ್ದು ನಾನು. ಇದೆಲ್ಲ ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಎಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ವಾಪಸ್ ಬಂದು PhDಗೆ ಬೆಂಗಳೂರು ಯೂನಿವರ್ಸಿಟಿಗೆ ಬಂದಾಗ ನನಗೆ ಗೊತ್ತಾಗಿದೆ ಏನು ಅಂದರೆ, ನಾನು ಇಂಗ್ಲೀಷಲ್ಲಿ ಓದಿರೋದನ್ನು ಕನ್ನಡಕ್ಕೆ ಹೇಗೆ ನಾನು ಅನ್ವಯ ಮಾಡಿಕೊಂಡು ಅದನ್ನು ಆಳವಾಗಿ ನಾನು ಅಭ್ಯಾಸ ಮಾಡಬಹುದು ಅಂತ. ಹಾಗಾಗಿ ಕನ್ನಡ ಸಂಸ್ಕೃತಿಯಲ್ಲೇ ಯಾವ ರೀತಿಯ ಉತ್ತರಗಳನ್ನು ಕಂಡುಕೊಂಡಿದ್ದಾರೆ, ಒಳದಾರಿಗಳನ್ನು ಕಂಡುಕೊಂಡಿದ್ದಾರೆ ಸಾಹಿತ್ಯವನ್ನು ಚೆನ್ನಾಗಿ ಬೋಧಿಸೋದಕ್ಕೆ ಅಂಥೇಳಿ. ಈಗ ತೀನಂ ಶ್ರೀ ಅವರ ಕೆಲಸ ಇರಬಹುದು, BM ಶ್ರೀ ಅವರ ಕೆಲಸ ಇರಬಹುದು, ಈ ಥರ ಇದನ್ನೆಲ್ಲ ನಾನು ಓದಿ ಅಲ್ಲಿ ಒಳಗಿಂದಾನೇ ಒಂದು ರೀತಿಯ ಮಾದರಿಯನ್ನು ಕಂಡುಕೊಳ್ಳೋ ಪ್ರಯತ್ನ ನನ್ನ PhDನಲ್ಲಿ ಮಾಡಿದ್ದು. ಇದಕ್ಕೆ ಇವರು NS ಪ್ರಭು ಅಂತ ನಮ್ಮ ಬ್ರಿಟಿಷ್ ಕೌನ್ಸಿಲ್ ಆಫೀಸರ್ ಆಗಿದ್ದರು. ಅವರು ನಮಗೆ ಎಕ್ಸ್ಟರ್ನಲ್ ಗೈಡು, ಅವರು ಕನ್ನಡದವರು. ಹಾಗಾಗಿ ಶೇಷಗಿರಿ ರಾಯರು ಮತ್ತು NS ಪ್ರಭು ಅವರಿಬ್ಬರು ಕೂಡಿ ನನ್ನ ಈ ದಾರಿನಲ್ಲಿ ಮುಂದೆ ತಗೊಂಡು ಹೋಗಿ ಒಂದು ಒಳ್ಳೆ ಥೀಸಿಸ್ ಬರೆಯೋ ಹಾಗೆ, ಒಂದು ಮಹಾಪ್ರಬಂಧ ಬರೆಯೋ ಹಾಗೆ ಆ ಕೆಲಸ ಚೆನ್ನಾಗಾಯಿತು ಅಂತ ಹೇಳ್ಬೋದು. ಸೊ ಆದರೆ ಆಸಕ್ತಿ, ಅನುವಾದದಲ್ಲಿ ಇನ್ನೂ ಆಸಕ್ತಿ ಬಂದಿರಲಿಲ್ಲ ಆಗ ನನಗೆ. ಆಮೇಲೆ ಹೀಗೆ ರಾಮಚಂದ್ರ ಶರ್ಮಾ ಅವರು ಆಗೀಗ ಬಂದು ಒಂದು ಸಣ್ಣ ಪೀಸು ಮಾಡಿಕೊಡಿ ಅಂತ ಹೇಳೋರು. ಒಂದು ಸಣ್ಣ ಕಥೆ ಇರ್ಬೋದು, ಒಂದು ಎಸ್ಸೆ ಇರ್ಬೋದು, ಮಾಡಿಕೊಡ್ತಾ ಇದ್ದೆ. ಆದರೆ ಒಂದು ಸಲ ಬ್ರಿಟಿಷ್ ಕೌನ್ಸಿಲ್ನವರು ಮತ್ತು ಕಥಾ ಅನ್ನೋ ಸಂಸ್ಥೆ ಒಂದು ಕಾಂಪಿಟೇಷನ್ ಇಟ್ಟರು. ಕೂಬಿ ಮತ್ತು ಇಯಾಲ ಯಾರ ಕಥೆ, ನಮ್ಮ ತೇಜಸ್ವಿ ಅವ್ರ ಕಥೆ, ಅದನ್ನು ನೀವು ಯಾರು ಚೆನ್ನಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಅವ್ರಿಗೊಂದು ಅವಾರ್ಡ್ ಅಂತ. ಸೊ ಸುಮಾರು ಜನ ಮಾಡಿದ್ರು, ನನಗೆ ಗೊತ್ತಿರೋ ಹಾಗೇನೋ ಒಂದು 15-20 ಜನ ಮಾಡಿದರು. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಿದಾಗ ಅದಕ್ಕೆ ನನಗೆ ಒಂದು ಅವಾರ್ಡ್ ಬಂತು.
ಅದು ಪ್ರೆಸಿಡೆಂಟ್ ಅವರು ಆಗಿನ ಇದು ವೈಸ್ ಪ್ರೆಸಿಡೆಂಟ್ ಆಗಿದ್ದವರು KR ನಾರಾಯಣನ್ ಅವರು ಅದನ್ನು ನನಗೆ ಅವಾರ್ಡ್ನ ಕೊಟ್ಟರು. ಆಗಿಂದ ನನಗೆ ಅನುವಾದದಲ್ಲಿ ಬಹಳ ಗಂಭೀರವಾದ ಆಸಕ್ತಿ ಮೂಡ್ತು. ಆಮೇಲೆ ಅದಕ್ಕೆ ಬೇಕಾದ ತಯಾರಿ ಎಲ್ಲ ಸ್ವಲ್ಪ ಮಾಡ್ಕೋತಿದ್ದೆ. ಕೆಲವು ವರ್ಕ್ಶಾಪ್ಸ್ನೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಹಾಗೆಲ್ಲ ಮಾಡಿ 1990ರಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿ ಕೆಲಸಕ್ಕೆ ಬಂದೆ. ಅದಕ್ಕೆ ಮುಂಚೆ ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆಯಲ್ಲ, ಅಲ್ಲಿ ಒಂದು 4 ವರ್ಷ ಅಲ್ಲಿ ಎಂಜಿನಿಯರ್ಸು, ಸೈಂಟಿಸ್ಟ್ಸು ಅವರಿಗೆಲ್ಲ ಉಪನ್ಯಾಸಕಿಯಾಗಿ PU ಕಾಲೇಜುಗಳಲ್ಲಿ ತಾವೇ ಈಗ ಹೇಳಿದ ಹಾಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಬಹಳಷ್ಟು ವಿಭಿನ್ನ ಶಾಲಾ ಕಾಲೇಜುಗಳಲ್ಲಿ ತಾವು ಉಪನ್ಯಾಸಕಿಯಾಗಿ, ಅದರಲ್ಲೂ ಇಂಗ್ಲಿಷ್ ಉಪನ್ಯಾಸಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದೀರಿ. ಆ ಉಪನ್ಯಾಸಕಿಯ ವೃತ್ತಿಯ ದಿನಗಳನ್ನು ಮೆಲುಕು ಹಾಕೋದಾದ್ರೆ ಯಾರೆಲ್ಲ ನೆನಪು ಬರ್ತಾರೆ, ಏನೆಲ್ಲ ನೆನಪು ಬರುತ್ತೆ? ಅದು ಶುರುನಲ್ಲಿ ನಾನು ಬರೀ ಭಾಷೆ ಹೇಳ್ಕೊಡುವಂಥ ಒಬ್ಬ ಇಂಗ್ಲೀಷ್ ಟೀಚರಾಗಿ ನಾನು ಅದರಲ್ಲೂ ಈಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಕಡೆ ಅಲ್ಲಿಯ ಎಂಜಿನಿಯರ್ಸ್ ಮತ್ತು ಸೈಂಟಿಸ್ಟ್ಗಳಿಗೆ ಅವರ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೆಚ್ಚು ಇಂಪ್ರೂವ್ ಮಾಡಬೇಕು ಅಂತ. ಹಾಗಾಗಿ ಫೋಕಸ್ ಎಲ್ಲ ಇದ್ದಿದ್ದು ಭಾಷೆ, ಭಾಷಾ ತಜ್ಞತೆ ಬಗ್ಗೆ. ಹಾಗಾಗಿ ಅದು ಆಮೇಲೆ ಅಲ್ಲಿಂದ ನಾನು ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲೀಷ್ ಅಂತ ಇಲ್ಲೇ ಕೆಂಗೇರಿನಲ್ಲಿದೆ. ಅದು ಶಿಕ್ಷಕರನ್ನು ಟ್ರೈನಿಂಗ್ಗೆ ತರಬೇತಿ ಮಾಡುವಂಥ ಒಂದು ಕೇಂದ್ರ ಅದು. ಸೊ ಅಲ್ಲಿ ಒಂದು 8 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಕೂಡ ನಮ್ಮ ಹೆಚ್ಚಿನ ಫೋಕಸ್ ಇದ್ದಿದ್ದು ಭಾಷಾ ಬೋಧನೆ ಬಗ್ಗೆನೇ. ಆದರೆ ಅಲ್ಲಿ ಕೂಡ ನನಗೆ ಆಸಕ್ತಿ ಇದ್ದಿದ್ದು ಕನ್ನಡವನ್ನು ಇಂಗ್ಲೀಷ್ ಬೋಧನೆಗೆ ಹೇಗೆ ಉಪಯೋಗಿಸ್ಕೋಬೋದು. ಯಾಕೆಂದರೆ ನಮ್ಮ ಬರೋ ಮಕ್ಕಳೆಲ್ಲ ಹೆಚ್ಚು ಕಡಿಮೆ ಕನ್ನಡದ ವಾತಾವರಣದಿಂದ ಬಂದವರು. ಟೀಚರ್ಸ್ ಕೂಡ ಹೆಚ್ಚು ಅವ್ರಿಗೆ ಕಂಫರ್ಟಬಲ್ ಆಗಿರೋ ಭಾಷೆ ಯಾವುದು ಅಂದರೆ ಕನ್ನಡನೇ. ಅಂತ ಹೇಳ್ತಾರಲ್ಲ ಮ್ಯಾಮ್, ಯಾರೇ ನಾವು ಇಂಗ್ಲೀಷನ್ನ ನಾವು ಮಾತಾಡಿದ್ರು, ಸುಸ್ಪಷ್ಟವಾಗಿ ನಿರರ್ಗಳವಾಗಿ ಮಾತಾಡಿದ್ರು, ಈ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಬಹಳ ಇರುತ್ತೆ. ಯಾಕೆಂದ್ರೆ ಅದು ನಮ್ಮ ಭಾಷೆ ಅಲ್ಲ, ನಾವು ಹುಟ್ಟಿ ಬೆಳೆದಂತಹ ನಾಡಿನಲ್ಲಿರೋ ಭಾಷೆ ಅಲ್ಲ. ಅಂಥ ವಿದ್ಯಾರ್ಥಿಗಳಿಗೆ, ಹಳ್ಳಿಗಾಡಿನ ವಿದ್ಯಾರ್ಥಿಗಳಿಗೆ ಮತ್ತು ಈ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅನ್ನ ಇರುವಂತಹ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಇಂಗ್ಲಿಶಿನ ಪ್ರೇಮವನ್ನ ತಾವು ಬಿತ್ತಿದ್ರಿ? ಅದೇನೆ, ಅದು ಏನಂದರೆ ಮದರ್ ಟಂಗ್ ಇನ್ಫ್ಲೂಯೆನ್ಸ್ ಅಂದ್ರಲ್ಲ, ಅದನ್ನು ಕೆಲವರು ಇಂಟರ್ಫಿಯರೆನ್ಸ್ ಅಂತ, ಅಂದರೆ ಅದನ್ನು ಬಹಳ ನೆಗೆಟಿವ್ ಆಗಿ ಅದು ಸರಿಯಲ್ಲ, ಹಂಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ನಾನು ಕನ್ನಡ ಮೀಡಿಯಮಿಂದ ಬಂದು ಇಂಗ್ಲೀಷ್ ಮೀಡಿಯಮಿಗೆ ಶಿಫ್ಟ್ ಆಗಿ ಇಂಗ್ಲೀಷ್ ಕಲ್ತ್ಕೊಂಡ್ನಲ್ಲ, ಅದರಿಂದ ನನಗೆ ಕನ್ನಡದಿಂದ ಇಂಗ್ಲೀಷ್ ಕಲ್ತ್ಕೊಳ್ಳೋಕ್ಕೆ ಹೆಚ್ಚು ಸಹಾಯ ಆಯಿತೇ ಹೊರತು ಅದು ನಾನು ಯಾವತ್ತೂ ನನ್ನನ್ನು ಅದು ತೊಂದರೆ ಮಾಡಿಲ್ಲ. ಹಾಗಾಗಿ ನನಗೆ ಆ ಇಂಟರ್ಫಿಯರೆನ್ಸ್ ಅನ್ನೋದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ಅದರಿಂದ ಅದು ಇನ್ಫ್ಲೂಯೆನ್ಸ್ ಹೇಗೆ ನೀವು ಹೇಳಿದ್ರಲ್ಲ, ಆ ಮಾತು ಇನ್ಫ್ಲೂಯೆನ್ಸ್ ಹೆಂಗೆ ಮಾಡಬಹುದು, ಹೆಂಗೆ ಪಾಸಿಟಿವ್ ಆಗಿ ಅದನ್ನು ದುಡಿಸ್ಕೋಬಹುದು ಅಂತ. ಆದರೆ ಒಂದೊಂದು ನಾವೆಲ್ಲ ಜೋಕ್ ಮಾಡ್ಕೋತಾ ಇದ್ವಿ, ನಾನು ಇಂಗ್ಲೀಷ್ ಮೇಷ್ಟ್ರಾದಮೇಲೆ ನಾನು ಕನ್ನಡ ತುಂಬ ಇಂಪ್ರೂವ್ ಆಗ್ಬಿಟ್ಟಿದ್ಯಪ್ಪ ಅಂತ. ಯಾಕಂದರೆ ಹೆಚ್ಚು ಇಂಗ್ಲೀಷ್ ಮೇಷ್ಟ್ರುಗಳು ಕನ್ನಡದಲ್ಲೇ ಪಾಠ ಮಾಡೋದು, ಯಾಕೆಂದರೆ ಹುಡುಗರಿಗೆ ರೀಚ್ ಆಗಲಿ ಅಂತ, ಅರ್ಥ ಆಗಬೇಕು ಅಂತ. ಆದರೆ ಇಂಗ್ಲೀಷ್ ಕಲ್ತ್ರ ಅವರು ಮಕ್ಕಳು ಅಂತ ಕೇಳಿದಾಗ ಒಂದು ಪ್ರಶ್ನೆ ಉಳಿಯುತ್ತೆ, ಅಯ್ಯೋ ಹೆಚ್ಚು ಅವ್ರಿಗೆ ಎಕ್ಸ್ಪೋಸ್ ಆಗಿರೋದು ಕನ್ನಡವೇ ಆದರೆ ಅವ್ರಿಗೆ ಇಂಗ್ಲೀಷ್ ಯಾವಾಗ ಕಲ್ತ್ಕೋತಾರೆ, ಇಂಗ್ಲೀಷ್ಗೆ ಯಾವಾಗ ಅವರು ಕಿವಿ ಮೇಲೆ ಬೀಳುತ್ತೆ, ಮತ್ತು ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಹಂಗೆ ಮಾಡದೆ ಹೋದರೆ ಭಾಷೆ ಬರಲ್ಲ ಅಲ್ವಾ? ಸೊ ಅದರಿಂದ ಅದಕ್ಕೆ ಒಂದು ಏನೋ ಅದನ್ನು ಹೇಗೆ ಉಪಯೋಗಿಸ್ತೀವಿ, ಯಾವ ಪಾಯಿಂಟಲ್ಲಿ ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೆ ಮದರ್ ಟಂಗು ಇನ್ಫ್ಲೂಯೆನ್ಸಾ ಅಥವಾ ಇಂಟರ್ಫಿಯರೆನ್ಸಾ ಅನ್ನೋದು ಡಿಸೈಡ್ ಆಗುತ್ತೆ. ಸಣ್ಣ ಎಳೆ ಇರುತ್ತೆ, ಆ ಎಳೆಯನ್ನ ನಾವು ಅರ್ಥ ಮಾಡಿಕೊಂಡ್ರೆ ಆಗ ಆ ಭಾಷೆಗೆ ಅದರದೇ ಆದ ಒಂದು ಜವಾಬ್ದಾರಿಯನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು ಅಂತ. ಹೌದು, ಹಾಗೆ. ಅದರಿಂದ ಅದು ನನ್ನ ಮೊದಲ 15 ವರ್ಷದ ವೃತ್ತಿ ಜೀವನದಲ್ಲಿ ಹೆಚ್ಚು ಭಾಷೆ ಕಡೆ ನನ್ನ ಕೆಲಸ ಮಾಡಿದ್ದು. ಆಮೇಲೆ ಬೆಂಗಳೂರು ಯೂನಿವರ್ಸಿಟಿಗೆ ಬಂದಾಗ ನೀವು ಹೇಳಿದ ಹಾಗೆ ಸುಮಾರು ಸಣ್ಣ ಸಣ್ಣ ಊರುಗಳಿಂದ, ಸ್ಮಾಲ್ ಟೌನ್ಸು ಮತ್ತು ಹಳ್ಳಿಗಳ ಕಡೆಯಿಂದ ಹುಡುಗರು ತುಂಬ ಜನ ಬರೋರು. ಅವರಿಗೆ ಅಲ್ಲಿಯ ಇಂಗ್ಲೀಷ್ ಸಿಲೆಬಸ್ಸು ಎಷ್ಟೋ ಸಲ ತುಂಬ ಏಲಿಯನೇಟಿಂಗ್ ಅನಿಸೋದು. ಎಲ್ಲೋ ಇಂಗ್ಲೆಂಡ್ನಲ್ಲಿ ಅಂತ ಏನೋ ಕಥೆ ಇದು, ಅದಕ್ಕೆ ಆ ಜೀವನದ ಪರಿಚಯವೇ ಇರಲ್ಲ. ಹಾಗಾಗಿ ಮತ್ತು ಭಾಷೆ ಕೂಡ ಕಷ್ಟ. ಹಾಗಾಗಿ ಅವರಿಗೆ ಒಂದು ರೀತಿಯ ಥರ ಅದು ತಮ್ಮದಲ್ವೇನೋ ಅನ್ನೋ ರೀತಿಯ ಒಂದು ರೆಲೆವೆನ್ಸ್ ಪ್ರಶ್ನೆ ಇರ್ತಿತ್ತು. ಆದರೆ ಅದಕ್ಕೆ ನಾವೇನು ಮಾಡಿದ್ವಿ, ಸಿಲೆಬಸ್ನ ಸ್ವಲ್ಪ ಇಂಡಿಯಾ ಕಡೆಗೆ ಶಿಫ್ಟ್ ಮಾಡ್ತಾ ಬಂದ್ವಿ. ನಮ್ಮ ಇಂಗ್ಲೀಷ್ ಸಿಲೆಬಸ್ನ ಇಂಗ್ಲೀಷ್ ಭಾಷೆನಲ್ಲೇ, ಆದರೆ ಇಂಡಿಯಾದ ಈಗ ಮಾಡರ್ನ್ ಇಂಡಿಯನ್ ಲಿಟ್ರೇಚರ್ಸ್ ಇನ್ ಟ್ರಾನ್ಸ್ಲೇಷನ್ ಅಂತ ಹೇಳಿ
ಬೆಂಗಾಲಿ ಲಿಟ್ರೇಚರು, ಮಲಯಾಳಂ ಲಿಟ್ರೇಚರು, ಕನ್ನಡ ಲಿಟ್ರೇಚರ್ ಮೂರನ್ನು ಇಂಗ್ಲೀಷ್ಗೆ ಅನುವಾದಗಳಾಗಿದೆಯಲ್ಲ. ಈಗ ಶಿವರಾಮ್ ಕಾರಂತರ ಮರಳಿ ಮಣ್ಣಿಗೆ ಇರಬಹುದು, ಗಿರೀಶ್ ಕಾರ್ನಾಡರ ತಲೆದಂಡ ಇರಬಹುದು, ಕೆ ಇಂದಿರಾ ಅವರ ಫಣಿಯಮ್ಮ ಇರ್ಬೋದು. ಹೀಗೆ ಆ ಕೃತಿಗಳನ್ನು ಇಂಗ್ಲೀಷಲ್ಲಿ ನಮ್ಮ ಹುಡುಗರು ಓದೋ ಹಾಗೆ ಮಾಡ್ತಾ ಇದ್ವಿ. ಆಗ ಅವ್ರಿಗೇನಾಗ್ತಿತ್ತು, ಅಲ್ಲಿಯ ಕಾಂಟೆಕ್ಸ್ಟ್ ಎಲ್ಲ ಫೆಮಿಲಿಯರು ಅಲ್ವಾ, ಕಥೆಗಳು. ಅಕಸ್ಮಾತ್ ಕೆಲವ್ರಿಗೆ ಇಂಗ್ಲೀಷ್ ಕಷ್ಟ ಆದರೆ ಕನ್ನಡದಲ್ಲೂ ಓದ್ಬೋದಾಗಿತ್ತು, ಆ ಚಾಯ್ಸು ಇತ್ತು. ಆದರೆ ಕ್ಲಾಸಲ್ಲಿ ಅವರು ಅದ್ರ ಬಗ್ಗೆ ಮಾತಾಡೋದು ಬರೆಯೋದು ಇಂಗ್ಲೀಷಲ್ಲಿ ಮಾಡಬೇಕು ಅಂತ ರೂಲ್ಸು ಆಯಿತಾ. ಹಾಗಾಗಿ ಹುಡುಗರಿಗೆ ತುಂಬ ಒಂದು ರೀತಿಯ ಅದು ಆಸಕ್ತಿ ಹುಟ್ಟೋದಕ್ಕೆ ಕಾರಣ ಆಯಿತು. ಒಂದ್ಸಲ ಆಸಕ್ತಿ ಹುಟ್ಟಿದ ಮೇಲೆ ಅವರು ಕಲಿಯೋದು ಸುಲಭ. ಮೋಟಿವೇಟ್ ಮಾಡೋದಿದೆಯಲ್ಲ, ಅದೇ ದೊಡ್ಡದೊಂದು ನಮಗೆ ಮೊದಲನೇ ಸಿಗೋ ಒಂದು ಅಡ್ಡಗ ಇದು ಅಂದರೆ ಅದೇನೆ. ನಿಜ ಹೇಳ್ತಾರೆ ನೋಡಿ, ಎಂಥ ಕಷ್ಟದ ಕೆಲಸ ಇಷ್ಟಪಟ್ಟು ಮಾಡಿದ್ರೆ ಅದು ತುಂಬಾ ಸರಾಗ. ಆ ಥರನೇ, ಅದೇ ಥರ. ಹಾಗಾಗಿ ಹೀಗೆಲ್ಲ ಮಾಡಿ ಹೊಸ ರೀತಿಯ ಸಿಲೆಬಸ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಹೆಚ್ಚು ಇಂಡಿಯಾ ಕಡೆ ಫೋಕಸ್ ಮಾಡೋವಂಥದ್ದು. ಈಗ ಜೆಂಡರ್ ಸ್ಟಡೀಸ್ ಅಂತ ಒಂದು ಮಾಡಿದ್ವಿ, ಟ್ರಾನ್ಸ್ಲೇಷನ್ ಸ್ಟಡೀಸ್ ಅಂತ ಈಗಾಗಲೇ ನಾನು ಮಾಡ್ತಾಯಿದ್ರು. ಅದ್ರಲ್ಲಿ ನಾನು ಆ ಗ್ರೂಪಲ್ಲಿ ಸೇರಿಕೊಂಡು ಟ್ರಾನ್ಸ್ಲೇಷನ್ ಸ್ಟಡೀಸ್ನೇ ಪಾಠ ಮಾಡ್ತಾ ಬಂದೆ. ಹಾಗಾಗಿ ಅಲ್ಲಿಂದ ಸೀರಿಯಸ್ ಆಗಿ ನನ್ನ ಆಸಕ್ತಿಯನ್ನು, ಇದರಲ್ಲಿ ಅನುವಾದದಲ್ಲಿರೋ ಆಸಕ್ತಿಯನ್ನು ಅಧ್ಯಯನದ ಕಡೆಗೂ ಮತ್ತು ಅದನ್ನು ಪಾಠ ಮಾಡೋ ಕಡೆಗೂ ನಾನು ಹರಿಸ್ಕೊಂಡು ಬಂದೆ. ಅದೇ ಆ ಗಮನ ಹರಿಯೋದಕ್ಕೆ ಸಾಧ್ಯ ಆಯಿತು. ತಾವು ಅನುವಾದಕಿಯಾಗಿ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ಕಂಡುಕೊಂಡಿದ್ದು ಯಾವ ಪುಸ್ತಕದ ಮೂಲಕ? ಅದಕ್ಕೆ ಹುಟ್ಟಿದಂತಹ ಒಂದು ಸಣ್ಣ ಕಿಡಿ ಇವತ್ತು ನಿಜವಾಗಿಯೂ ಎಲ್ಲ ಕಡೆ ಬೆಳಕು ಚೆಲ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಏನದು ಆ ಟ್ರಿಗರಿಂಗ್ ಪಾಯಿಂಟ್ ಬಗ್ಗೆ ಏನು ಹೇಳ್ತೀರಿ? ಒಂದೇನು ಅಂದರೆ, ಸುಮಾರು 90ಸಲ್ಲಿ ಈ ಫೆಮಿನಿಸ್ಟ್ ಮೂವ್ಮೆಂಟು, ಸ್ತ್ರೀವಾದಿ ಚಳುವಳಿ ತುಂಬ ಮುನ್ನೆಲೆಯಲ್ಲಿ ಬಂದು ಅದನ್ನು ಇದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ ಹೇಳಿ 2 ದೊಡ್ಡ ವಾಲ್ಯೂಮ್ ತೊಗೊಂಡು ಬಂದರು ಸೂಜಿ ತಾರು ಅವರು. ಅದರಲ್ಲಿ ಇಡೀ ಭಾರತದ ಸುಮಾರು 600 ಇಯರ್ಸ್ ಇಯರಿಂದ ಇಲ್ಲಿ 20th ಸೆಂಚುರಿವರೆಗೂ ಇರೋ ಹೆಣ್ಮಕ್ಳ ಮಹಿಳಾ ಸಾಹಿತ್ಯವನ್ನು ಅದು ದಾಖಲೆ ಅದು. ಹಾಗಾಗಿ ಅದೆಲ್ಲ ಭಾಳ ಇನ್ಸ್ಪೈರಿಂಗ್ ಆಗಿತ್ತು ನಮಗೆ. ಮತ್ತು ಮೀನಾಕ್ಷಿ ಮುಖರ್ಜಿ ಅಂತ ಇನ್ನೊಬ್ಬರು ಕ್ರಿಟಿಕ್, ಅವರು ಅಷ್ಟೇ. ಅವರು ಭಾರತದಲ್ಲಿ ಇದು ಕಾದಂಬರಿ ಪ್ರಕಾರ ಇದೆಯಲ್ಲ, ಅದು ಹೇಗೆ ಶುರುವಾಯಿತು, ಅದು ಬರೀ ವೆಸ್ಟರ್ನ್ ಇನ್ಫ್ಲೂಯೆನ್ಸಾ ಅಥವಾ ಇಲ್ಲಿಂದಾನು ಏನಾರು ಅದಕ್ಕೆ ಪುಷ್ಟಿ ಪ್ರೋತ್ಸಾಹ ಸಿಗೋ ಹಾಗಿತ್ತಾ ಅಂತೆಲ್ಲ ರಿಸರ್ಚ್ ಮಾಡಿದಾಗ ಇಂದಿರಾಬಾಯಿ ನಮ್ಮ ಮೊದಲ ಸಾಮಾಜಿಕ ಕಾದಂಬರಿ, ಅದ್ರ ಬಗ್ಗೆ ನೀನು ಒಂದು ಸ್ವಲ್ಪ ಹೇಳು, ಏನಾದರೂ ಅದು ಬರ್ಕೊಡು, ಇದೆಲ್ಲ ಮಾಡು ಅಂತೆಲ್ಲ ಹೇಳ್ತಾಯಿದ್ರು. ಆವಾಗ ನಾನು ಸರಿ ಹಾಗಾದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಒಂದು ಸಣ್ಣ ಪೀಸ್ ಮಾಡಿದ್ವಿ. ಆಮೇಲೆ ಅವರು ಇದನ್ನು ಇಡೀ ನಾವೆಲ್ ಮಾಡಿಕೊಟ್ಬಿಡು ಅಂದಾಗ ನೋಡಿ ಅಲ್ಲಿದೆ ಇದು ಈ ನನ್ನ ಕೈಯಲ್ಲಿ ಅದ್ಭುತವಾದಂತಹ ಕೃತಿ. ಇದು ಇಂದಿರಾಬಾಯಿದು. ಇದನ್ನು ಗುಲ್ವಾಡಿ ವೆಂಕಟರಾಯರ 1899ರಲ್ಲಿ ಬರೆದ ಕೃತಿಯನ್ನು ನಾವು ಶಿವರಾಮ್ ಪಡಿಕ್ಕಲ್ ಅವರು ನಾನು ಸೇರಿ ಮಾಡಿದ್ವಿ. ಹೀಗೆ ಆ ಇಡೀ ವಾತಾವರಣದಲ್ಲೇ ಒಂದು ರೀತಿಯಲ್ಲಿ ಹೊಸದನ್ನು ಮಾಡಬೇಕು, ನಮ್ಮಲ್ಲಿರೋ ಕೃತಿಗಳನ್ನು, ನಮ್ಮಲ್ಲಾಗಿರೋ ಕೆಲಸವನ್ನು. ಯಾಕೆಂದರೆ ಇದು ಈ ಕೊಲೋನಿಯಲ್ ಇನ್ಫ್ಲೂಯೆನ್ಸಿಂದ ಏನೇನಾಯಿತು ಅನ್ನೋದನ್ನೆಲ್ಲ ನಾವು ಓದಬೇಕು, ತಿಳ್ಕೋಬೇಕು, ಇಲ್ಲಿ ಇದನ್ನು ಡಾಕ್ಯುಮೆಂಟ್ ಮಾಡಬೇಕು, ದಾಖಲೆ ಮಾಡಬೇಕು, ಇದನ್ನೆಲ್ಲ ಅನ್ನೋ ಒಂದು ಹುರುಪು ನಮ್ಮಲ್ಲಿ ತುಂಬಿಸೋರು ಈ ಥರದ್ದೆಲ್ಲ. ತುಂಬ ಖುಷಿ ವಿಚಾರ ಅಂತ ಹೇಳಿದ್ರೆ, ಶಿವಶರಣೆಯರ ವಚನಗಳನ್ನು ತಾವು ಇಂಗ್ಲಿಷಿಗೆ ತರೋದ್ರ ಮೂಲಕ ನಮ್ಮ ಸರಳ ಸಾಹಿತ್ಯದ ಒಂದು ಹೊಸ ಕ್ರಾಂತಿಯನ್ನು ಹುಟ್ಟು ಹಾಕಿದಂತಹ ಒಂದು ಹೊಸ ಆಯಾಮವನ್ನು ಹೊರ ಜಗತ್ತಿಗೆ ತೆರೆದಿಡುವಂಥ ಪ್ರಯತ್ನ ಮಾಡಿದ್ರಿ. ಒಂದು ಅಕ್ಕಮ್ಮದೇವಿಯ ವಚನ ಅಥವಾ ಯಾರಾದರೂ ಶಿವಶರಣರ ವಚನವನ್ನು ನಮ್ಮ ವೀಕ್ಷಕರಿಗೋಸ್ಕರ ಓದಬಹುದಾ? ಖಂಡಿತ. ಅದೇನೆಂದರೆ, ವಚನಗಳನ್ನು ಈಗ ಮೆನೆಜಸ್ ಅಂಥವರೆಲ್ಲ ಮುಂಚಿಂದ ಧಾರವಾಡದ ಕಡೆ ಇದ್ದವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಎ.ಕೆ. ರಾಮಾನುಜನ್ ಅವರು ಸ್ಪೀಕಿಂಗ್ ಆಫ್ ಶಿವಾನಲ್ಲಿ ಮಾಡಿದ್ದಾರೆ, ಎಚ್ ಶಿವಪ್ರಕಾಶ್ ಅವರು ಮಾಡಿದ್ದಾರೆ. ಸೊ ಈಗ ಕನ್ನಡ ಸಾಹಿತ್ಯದಲ್ಲಿ ಯಾವುದಾದ್ರು ಒಂದು ಪ್ರಕಾರ ಟ್ರಾನ್ಸ್ಲೇಟ್ ಆಗಿದೆಯಪ್ಪ ಇಂಗ್ಲೀಷ್ಗೆ ಅಂದರೆ ಅದು ವಚನನೇ. ಹಾಗಾಗಿ ತುಂಬ ಅನೇಕ ರೀತಿಯ ಕೆಲಸ ಆಗಿದೆ ಅದರಲ್ಲಿ. ನಾನು ಇದು ಕನ್ನಡದಲ್ಲಿ ಓದ್ಬಿಟ್ಟು ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ ನಿಮಗೆ. ಇದು ಅಕ್ಕನ ವಚನ ಇದು. ಎರೆಯಂತೆ ಕರಕರಗಿ ಮಳಲಂತೆ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ, ಆವಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ,
ಆಪತ್ತಿಗೆ ಸಖಿಯರ ನಾನಾರುವನು ಕಾಣೆ. ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗೆ ನೀ ಕರುಣಿಸು ಚೆನ್ನಮಲ್ಲಿಕಾರ್ಜುನ. ಇದು ಎಂಥ ಅದ್ಭುತವಾದಂತಹ ಅಕ್ಕನ ಅದ್ಭುತವಾದ ವಚನ. ಇದನ್ನ ನಾನು ಇಂಗ್ಲಿಷ್ ಅವತರಣಿಕೆಯನ್ನ ಇಂಗ್ಲಿಷ್ ನಮ್ಮ ಹೇಳ್ತೇನೆ. ವೀಕ್ಷಕರಿಗೋಸ್ಕರ ತಿಳಿಸಿ. ಇದರಲ್ಲಿ ಮೆಲ್ಟಿಂಗ್ ಮೆಲ್ಟಿಂಗ್ ಲೈಕ್ ಮಾಯ್ಸ್ಟ್ ಸಾಯಿಲ್, ಸ್ಲಿಪ್ಪಿಂಗ್ ಸ್ಲಿಪ್ಪಿಂಗ್ ಲೈಕ್ ಡ್ರೈ ಸ್ಯಾಂಡ್, pining pining in my dream I turned distraught, whirling like kiln fire I seethed, not a friend in sight. Chenamallikarjuna, grant me a body that cannot be seen by seeking, a bliss that cannot be had by coupling. ಹೀಗೆ ನಿಮ್ಮ ಇಂಗ್ಲಿಷ್ ಸಾಹಿತ್ಯವೂ ಕೂಡ ಇಂಗ್ಲೀಷಲ್ಲಿ ನಾವು ಓದ್ತಾ ಇರುವಾಗ ಸಿಂಪಲ್ ಇಂಗ್ಲೀಷ್ ಅಂತ ಇರುತ್ತೆ. ಅಂದರೆ ಅದನ್ನು ಓದೋರಿಗೆ ನಾವು ವಿಶ್ಲೇಷಣೆ ಕೊಡದೇ ಇದ್ರು ಅದರ ಸಾಹಿತ್ಯವೇ ಅರ್ಥವಾಗೋ ರೀತಿಯಲ್ಲಿ ನಿಮ್ಮ ಇಂಗ್ಲೀಷು ಆ ರೀತಿಯಲ್ಲಿದೆ. ನಿಮ್ಮ ಬರವಣಿಗೆ ಶೈಲಿಯೇ ಅಂತಹ ವಿಶೇಷತೆಯನ್ನು ಪಡ್ಕೊಂಡಿದೆ. ಇವೆಲ್ಲದರ ಜೊತೆಯಲ್ಲಿ ನಮ್ಮ ದೇಶದಲ್ಲಷ್ಟೇ ಅಲ್ಲ, UK, ಕೆನಡಾ, US ಹೀಗೆ ಬಹಳಷ್ಟು ವಿಭಿನ್ನ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕಾರ್ಯಾಗಾರಗಳಲ್ಲಿ ಭಾಗಿಯಾಗಿದ್ದೀರಿ. ಅಲ್ಲಿನ ಬಹಳಷ್ಟು ಕಾರ್ಯಕ್ರಮಗಳನ್ನು ನೀಡಿದ್ದೀರಿ. ಅಲ್ಲಿನ ಪುಸ್ತಕಗಳ ಒಂದು ಅವತರಣಿಕೆಯಲ್ಲಿ ಅವರುಗಳ ಜೊತೆಯಲ್ಲಿ ಕೊಲಾಬ್ರೇಟ್ ಆಗಿ ಕೆಲಸ ಮಾಡಿದ್ದೀರಿ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇನೆ ನನ್ನ ವೃತ್ತಿ ಜೀವನದ ಇದರಲ್ಲಿ ಸಂದರ್ಭದಲ್ಲಿ ಈ ರೀತಿಯ ಅನೇಕ ಅವಕಾಶಗಳು ನನಗೆ ಒದಗಿ ಬಂತು. ಹಾಗಾಗಿ ಕೆನಡಾನಲ್ಲಿ ಶೆರಿ ಸೈಮನ್ ಅಂತ, ಆಕೆ ಭಾಷಾಂತರ ಅಧ್ಯಯನದ ತಜ್ಞೆ, ಆಕೆ ಇಂಡಿಯಾಗೆ ಬರೋರು. ಸೊ ಅದರಿಂದ ನಾವಿಬ್ಬರು ಸೇರಿ BM ಶ್ರೀಕಂಠಯ್ಯನವರ ಕೆಲಸದ ಬಗ್ಗೆ, ಅವರ ಇಂಗ್ಲೀಷ್ ಗೀತೆಗಳು, ಅದರ ಅದೊಂದು ಟ್ರಾನ್ಸ್ಲೇಷನ್, ಅಂಥ ಒಂದು ಅನುವಾದದ ಪ್ರಭಾವ ಏನು ಕನ್ನಡದ ಮೇಲೆ, ಇದನ್ನು ಒಂದು ಇಂಗ್ಲೀಷಲ್ಲಿ ಅಸೆಸ್ ಮಾಡಿ ಒಂದು ಬರೆದ್ವಿ. ಹಾಗೆ AK ರಾಮಾನುಜನ್ ಅವ್ರ ಬಗ್ಗೆ ಬರೆದ್ವಿ. ಮತ್ತು ಭಾಷಾಂತರ ಕೃತಿಗಳನ್ನು ನಾವು ಹೇಗೆ ರಿವ್ಯೂ ಮಾಡಬೇಕು, ಅದನ್ನು ಹೇಗೆ ರಿಸೀವ್ ಮಾಡಬೇಕು, ಯಾವಾಗಲೂ ಇದೇನು ಇದು ಮೂಲಕ್ಕೆ ಬದ್ಧವಾಗಿದೆಯಾ ಇಲ್ವಾ, ಇದೇ ಪ್ರಶ್ನೆ ಯಾವಾಗಲೂ. ಅದನ್ನು ಬಿಟ್ಟು ಇನ್ನೇನಾದ್ರು ಅದು ಏನು ಯಾವ ರೀತಿಯ ಒಂದು ಏನನ್ನು ಆಗ ಮಾಡಿದೆ, ವಾಟ್ ಹ್ಯಾಸ್ ಇಟ್ ಎನೇಬಲ್ಡ್ ಅಂತ ಒಂದು ಬೇರೆ ಥರದ ಪ್ರಶ್ನೆ. ಅದರ ಫಂಕ್ಷನಾಲಿಟಿ ಬಗ್ಗೆ, ಅದರ ಇಫೆಕ್ಟ್ ಬಗ್ಗೆ ಯಾತಕ್ಕೆ ಮಾತಾಡಬಾರ್ದು ಅಂತೆಲ್ಲ ಹೇಳಿ ಒಂದು ರೀತಿ ಆ ಡಿಸ್ಕೋರ್ಸ್ನ ಒಂಚೂರು ಬೇರೆ ಕಡೆ ಶಿಫ್ಟ್ ಮಾಡೋಕ್ಕಾಗತ್ತಾ ಅಂತ ನಾವು ಒಂದು ಪ್ರಯತ್ನ ಮಾಡಿ ಅದ್ರ ಬಗ್ಗೆ ನಾವು ಲೇಖನಗಳನ್ನ ಬರೆದಿದ್ದೀವಿ. ಮತ್ತು ದೇವಿ ಅನ್ನೋ ಒಂದು ಕಥೆನ ನಾವಿಬ್ಬರು ಕೂಡಿ ಟ್ರಾನ್ಸ್ಲೇಟ್ ಮಾಡಿದ್ವಿ. ಹೀಗೆ ಅವ್ರ ಜೊತೆ ಒಂದಷ್ಟು ಕೆಲಸ ಮಾಡಿದೆ. ಆಮೇಲೆ ಒಂದು ಇಂಡೋ ಸ್ವೀಡಿಷ್ ಪ್ರಾಜೆಕ್ಟ್ ಇತ್ತು. ಅದರಲ್ಲಿ ಸಂಸ್ಕಾರವನ್ನು ಅವರು ಸ್ವೀಡಿಷಿಗೆ ಮಾಡಿದರು. ಇಂಗ್ಲೀಷ್ನ AK ರಾಮಾನುಜನ್ ಅವರ ಇಂಗ್ಲೀಷ್ ಆವೃತ್ತಿ ಇದೆಯಲ್ಲ, ಅದನ್ನು ಒಂದು ರೀತಿಯ ಬೇಸಾಗಿಟ್ಕೊಂಡು. ಸೊ ಆದರೆ ಅವ್ರಿಗೆ ಎಷ್ಟೋ ವಿಷಯಗಳು ಅರ್ಥ ಆಗಿರಲಿಲ್ಲ ಯಾವುದರಲ್ಲಿ. ಈವನ್ AK ರಾಮಾನುಜನ್ ಅವರ ಟೆಕ್ಸ್ಟಲ್ಲಿ ಕೂಡ ಎಷ್ಟೋ ರೀತಿಯ ನಮ್ಮ ಸಾಂಸ್ಕೃತಿಕ ಇದೆಲ್ಲ ಕೆಲವು ವಿವರಗಳಾಗಲಿ ಅದರ ಮಹತ್ವ ಆಗಲಿ ಅರ್ಥ ಆಗಿರಲಿಲ್ಲ. ಅದು ಯಾಕೆಂದರೆ ಅದು ಬಹಳ ಒಂದು ರಿಚುಲಿಸ್ಟಿಕ್ ಆದ ಒಂದು ಸೊಸೈಟಿನಲ್ಲಿ ನಡೆಯೋ ಕಥೆ ಅಲ್ವಾ. ಅದರಿಂದ ನಾವು ಅದನ್ನು ನಮ್ಗೆ ಅರ್ಥ ಆಗುತ್ತೆ. ಈಗ ಮೈಲ್ಗೆ ಅಂದರೆ ಏನು ಅಂತ ನಮಗೆ ಗೊತ್ತಿರುತ್ತೆ, ಅದು ಗೊತ್ತಿಲ್ಲದಿರೋರಿಗೆ ಏನಿದು ಅಂತಲೇ ಅರ್ಥ ಆಗಲ್ಲ. ಹೀಗೆ ಅದರಿಂದ ಎಷ್ಟೋ ಕಡೆ ಅವ್ರಿಗೆ ಅರ್ಥ ಆಗಿರಲಿಲ್ಲ. ಆಗ ಅವರು ಬೆಂಗಳೂರಿಗೆ ಬಂದು ನನ್ನ ಜೊತೆ ಒಂದು ತಿಂಗಳು ಕೆಲಸ ಮಾಡಿ, ಆಗ ನಾವು ಬರೀ ಡೀಟೇಲ್ಸ್ ಅಲ್ಲ, ವಿವರಗಳಲ್ಲ, ಒಂದು ಕಾದಂಬರಿನಲ್ಲಿ ಎಲ್ಲಿ ಶಿಫ್ಟ್ ಆಗ್ತಾ ಇದೆ, ಅದು ಎಲ್ಲಿ ಲಿರಿಕಲ್ ಆಗುತ್ತೆ, ಅದು ಎಲ್ಲಿ ಒಂದು ಮಹತ್ವದ ಒಂದು ಟೋನ್ ಪಡ್ಕೋತಾ ಇದೆ, ಅದು ಅವ್ರಿಗೆ ಅರ್ಥ ಆಗಿದೆಯಾ, ಈ ರೀತಿ ನಮ್ಮ ಒಂದು ಓದೋದ್ರ ಮೂಲಕ, ನಾನು ಅದನ್ನು ಜೋರಾಗಿ ಓದಿ ಹೇಳೋದ್ರ ಮೂಲಕ ಅವ್ರಿಗೆ ಅದರಲ್ಲಿರೋ ವ್ಯತ್ಯಾಸ ಏನು, ಅದನ್ನು ಅವ್ರ ಕಿವಿ ಟ್ರಾನ್ಸ್ಲೇಟರ್ಗೆ ಬಹಳ ಮುಖ್ಯವಾದ ಒಂದು ಕಾರಣ. ಯಾಕಂದರೆ ಓದ್ತಾ ಎಷ್ಟೋ ಸಲ ನನಗೆ ಶಶಿ ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ, ಏನಾದ್ರು ಟ್ರಾನ್ಸ್ಲೇಟ್ ಮಾಡಿದಾಗ ಸರಿ ಇದೆಯಾ ಇಲ್ವಾ ಅಂತ ಹೆಂಗೆ ಗೊತ್ತಾಗುತ್ತೆ, ಓದಿ ನೋಡ್ಕೊ ಅಂತ. ಅದು ಎಲ್ಲರೂ ಕಚ್ಕೊಂಡ್ರೆ ಓದೋವಾಗ ಅದೇನೋ ಸರಿ ಇಲ್ಲ ಅಂತ, ಆಗ ಯು ರೀರೈಟ್ ಇಟ್. ಅದು ಬಹಳ ಒಳ್ಳೆ ಟೆಸ್ಟ್ ಇದು ಟ್ರಾನ್ಸ್ಲೇಟರ್ಸ್ಗೆ. ಸೊ ಹೀಗೆ ನಾನು ಓದಿ ಹೇಳ್ತಾ ಇದ್ದೆ ಅವ್ರಿಗೆ ಇಲ್ಲಿ ಶಿಫ್ಟ್ ಇದೆ ಅರ್ಥ ಆಯ್ತಾ ನಿಮಗೆ ಅಂತ ಕೇಳಿದರೆ ಅವರು ಇದಾ ಅಂತ ಡಬಲ್ ಚೆಕ್ ಮಾಡ್ಕೊಳ್ಳೋರು. ಹೀಗೆ ಒಂದು ರೀತಿಯಲ್ಲಿ ಬರೀ ಒಂದು ಟೆಕ್ಸ್ಚುಯಲ್ ಬೇಸಿಸ್ಗೆ ಹೆಚ್ಚಿನ ಒಂದು ಸೂಕ್ಷ್ಮವನ್ನು ನಾವು ವಿ ಆರ್ ಏಬಲ್ ಟು ವರ್ಕ್ ಇಟ್ ಇನ್ ಟು ದ ಟೆಕ್ಸ್ಟ್. ಹೀಗೆ ಸ್ವೀಡಿಷ್ ಭಾಷೆಯ
ಕಥೆಯೊಂದನ್ನು ಕೂಡ ಹಾವಿನ ಡೊಂಕು ಅಂತ ಹೇಳಿ ತಾವು ಕನ್ನಡಕ್ಕೆ ಅನುವಾದ ಮಾಡಿದ್ರಿ ಅಂತ ಗೊತ್ತಾಯ್ತು. ದ ವೇ ಆಫ್ ಎ ಸರ್ಪೆಂಟ್ ಅಂತ ಟೋರ್ಗ್ನಿ ಲಿಂಡ್ಗ್ರಿನ್ ಅವರ ಕಥೆ. ಅದು ತುಂಬ ಪವರ್ಫುಲ್ ಆಗಿರೋ ಒಂದು ಚಿಕ್ಕ ಕಾದಂಬರಿ ಅದು. ಅದನ್ನು ಕನ್ನಡಕ್ಕೆ ಮಾಡೋದು ಅಂತ ಇದೊಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಆದ್ದರಿಂದ ಆ ಥರ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ವಿ. ನಾನು ಕೂಡ ನಾನು ಎಲ್ಲೆಲ್ಲಿ ಅರ್ಥ ಮಾಡ್ಕೊಂಡಿದ್ದೀನಿ, ಹೇಗೆ ಅದರ ಸೂಕ್ಷ್ಮ ಇದು ಹಿಂಗಿದೆಯಾ, ಹೌದಾ ಅಲ್ವಾ ಅಂತ ಅವ್ರ ಹತ್ರ ಕೇಳಿ ನಾನು ಅಲ್ಲಿ ಹೋಗಿ ಒಂದು ತಿಂಗಳಿದ್ದು ಅವ್ರ ಜೊತೆ ಕೂತು ಕೆಲಸ ಮಾಡಿ ಸಾಹಿತ್ಯ ಅಕಾಡೆಮಿನವರು ಇದನ್ನು ಸ್ಪಾನ್ಸರ್ ಮಾಡಿ ಇದನ್ನು ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅದು ಒಂದು ತುಂಬ ಒಳ್ಳೆಯ ಅನುಭವ ಅಂತಲೇ ಹೇಳಬಹುದು. ಸಾರಾ ಅಬೂಬಕರ್ ಅವರ ಅದ್ಭುತವಾದಂತಹ ಕೃತಿ ಬ್ರೇಕಿಂಗ್ ಟೈಸ್, ಹೇಳಿ ಅದರ ಬಗ್ಗೆ ನಿಮ್ಮಿಂದನೇ ಹೆಚ್ಚು ತಿಳಿಯುವ ಆಸೆ. ಓಕೆ, ಅದು ನಾನು ಮಾಡಿದ ಮೊದಲ ಕೃತಿ. ಯಾವಾಗಲೂ ಮೊದಲನೇ ಮಗು ಬಗ್ಗೆ ಒಂಥರ ಪ್ರೀತಿ ಇರುತ್ತಲ್ಲ, ಯಾಕೆಂದರೆ ಅದು ಮೊದಲನೇದಲ್ವಾ, ಎಲ್ಲನೂ ಹೊಸ್ತು ಆ ಥರ. ಸೊ ಅದರಿಂದ ಆ ಚಂದ್ರಗಿರಿ ತೀರದಲ್ಲಿ ಬಗ್ಗೆ ನನಗೆ ಭಾಳ ವ್ಯಾಮೋಹ ಇದೆ. ಅದನ್ನು ಬ್ರೇಕಿಂಗ್ ಟೈಸ್ ಅಂತ ಯಾಕೆ ಮಾಡಿದ್ವಿ ಅನ್ನೋದೇ ಪ್ರಶ್ನೆ ಮೊದಲನೇದು. ಅದು ಅದರ ಹಿಂದಿನ ಇದು 2001ರಲ್ಲಿ ಬಂದ ಕೃತಿ. ಅದ್ರ ಹಿಂದಿನ ವರ್ಷ ಆನ್ ದ ಬ್ಯಾಂಕ್ಸ್ ಆಫ್ ಮೈಯಳಿ ಅಂತ ಮಲಯಾಳಂನಲ್ಲಿ ಒಂದು ಪ್ರೈಸ್ ಬಂದಿತ್ತು ಪುಸ್ತಕಕ್ಕೆ. ತಿರ್ಗಾ ನಾನು ಅದನ್ನು ಆನ್ ದ ಬ್ಯಾಂಕ್ಸ್ ಆಫ್ ಚಂದ್ರಗಿರಿ ಅಂತ ಮಾಡಿದ್ರೆ ಅದೇನೋ ಕಾಪಿ ಮಾಡ್ದಂಗೆ ಆಗುತ್ತೆ ಅಂತ ಒಂದು ಮನಸ್ಸಲ್ಲಿತ್ತು. ಅದು ಅಲ್ಲದೆ ಸಂಭವ ಚಂದ್ರಗಿರಿ ತೀರದಲ್ಲಿ ಅಂದಾಗ ಬಹಳ ಒಂದು ರೊಮ್ಯಾಂಟಿಕ್ ಆದ ಒಂದು ಪಿಕ್ಚರ್ ಮನಸ್ಸಿಗೆ ಬರುತ್ತೆ. ಆದರೆ ಆ ಕಾದಂಬರಿ ನಾದಿರಾಳ ಕಥೆ ಅದು ಬಹಳ ಒಂದು ಕರುಣಾಜನಕವಾದ ಕಥೆ. ಒಂದು ಹೆಣ್ಣಿನ ದುಃಖದ ಹೆಣ್ಣಿನ ಸಂಕಟದ ಕಥೆ ಅದು. ಅದಕ್ಕೆ ಸಂಭವ ನನಗನ್ನಿಸ್ತು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ನಾನು ಸಾರಾ ಅಬೂಬಕರ್ ಅವ್ರ ಜೊತೆನೇ ನಾನು ಮತ್ತು ಮಿನಿ ಕೃಷ್ಣನ್ ಅವರ ಎಡಿಟರು ನಾವು 3 ಜನ ಕೂತು ಮಾತಾಡಿದಾಗ ಅದನ್ನು ಬೇರೆ ಥರ ಮಾಡೋಣ ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಏನು ಬೇಸಿಕಲಿ ಒಂದು ಮದುವೆ ಮುರಿಯುವಂಥ ಒಂದು ಕಥೆ ಅದು. ಅದಕ್ಕೆ ಬ್ರೇಕಿಂಗ್ ಟೈಸ್ ಅಂತ ಯಾತಕ್ಕೆ ಮಾಡಬಾರ್ದು ಅಂತ ಹೇಳಿ ಆ ರೀತಿಯ ಟೈಟಲ್ ಕೊಟ್ಟು ಹೌದು ಅದು ನಾವು ಮಾಡಿದ್ವಿ. ಅದು ಥರ ಅದಕ್ಕೂ ಒಂದು ಇಂಟ್ರೊಡಕ್ಷನ್ ಎಲ್ಲ ಬರೆದು ನನಗೆ ಅದೊಂದು ತುಂಬ ನಂಬಿಕೆ ಏನಂದರೆ ನಾವು ಕನ್ನಡಕ್ಕೆ ಮುಖ್ಯವಾದ ಕೃತಿಗಳನ್ನು ತಗೊಂಡು ಆರಿಸ್ಕೊಂಡು ಇಂಗ್ಲೀಷಿಗೆ ಮಾಡಬೇಕು ಅಂತ. ಇಂಗ್ಲೀಷ್ನವ್ರಿಗೆ ಏನು ಬೇಕೋ ಬೇಡವೋ ಅಲ್ಲ, ಕನ್ನಡಕ್ಕೆ ಏನು ಮುಖ್ಯ ಆಗಿದೆ ಅದನ್ನು ಮಾಡಬೇಕು. ಕನ್ನಡದ ರೆಪ್ರೆಸೆಂಟೇಷನ್ ಮಾಡಬೇಕು ಅಂದರೆ ಕನ್ನಡಕ್ಕೆ ಮುಖ್ಯವಾಗಿರೋದನ್ನು ಮಾಡಬೇಕು ಅಂತ ಒಂದು ನನ್ನ ಒಂದು ನಂಬಿಕೆ. ಹಾಗಾಗಿ ನಾನು ಆಗ ಏನು ಹೇಳಿದ್ನಲ್ಲ, ಈಗ ಫೆಮಿನಿಸ್ಟ್ ಮೂವ್ಮೆಂಟ್ ಇತ್ತು, ಆವಾಗ ಎಲ್ಲ ರೀತಿಯ ಬಂಡಾಯ ಚಳವಳಿ ಇತ್ತಲ್ಲ, ಅದಾದ ನಂತರದ್ದಿದು. ಹಾಗಾಗಿ ಈ ಮುಖ ತೋರಿಸ್ಬೇಕು, ಕನ್ನಡದ ಈ ಹೊಸ ಮುಖ ಇದೆಯಲ್ಲ ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಇದಿತ್ತು, ಉಮೇದಿತ್ತು ಅವಾಗ. ಹಾಗಾಗಿ ಇದನ್ನು ಆರಿಸ್ಕೊಂಡು ಮಾಡಿದೆ. ಅದು ಪ್ರಾರಂಭಿಕ ದಿನಗಳಲ್ಲಿ ಮಾಡಿದ್ರು ಕೂಡ ನಾನು ಕ್ರೀಡಾ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಮೊದಲನೇ ಬಾಲೆ ಸಿಕ್ಸರ್ ಹೊಡೆದ್ರಿ ನೀವು ಅಂತ ಹೇಳಬಹುದು. ಅಂತ ಅದ್ಭುತವಾದಂಥ ಕೃತಿಯಾಗಿ ಹೊರಹೊಮ್ಮಿತು. ಅದಾದ್ಮೇಲೆ ಲಂಕೇಶ್ ಅವರ ಕಲ್ಲು ಕರಗುವ ಸಮಯ ತಂದ್ರಿ. ಅವರ ಒಂದು ನಾಟಕವನ್ನು ಕೂಡ ತಾವು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದೀರಿ ಅಂತ ಕೇಳ್ತೀನಿ. ಅದು ಗಿಣಿಯ ಪಂಜರದೊಳಿಲ್ಲ ಅಂತ ಅದು ಇದೆಯಲ್ಲ, ಅದು ಯಾವುದೋ ಒಂದು ಟ್ರೂಪ್ನವರು, ಇಂಗ್ಲಿಷ್ ಟ್ರೂಪ್ನವ್ರು ಮಾಡಿಕೊಡಿ ಅಂತಂದರು. ಅದು ಅವ್ರಿಗೋಸ್ಕರ ಮಾಡಿದ್ದು. ಈ ಕಲ್ಲು ಕರಗುವ ಸಮಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದ ಕೃತಿಗಳನ್ನು ಅವರು ಎಲ್ಲ ಭಾಷೆಗೂ ಮಾಡಿಸ್ತಾರೆ. ಹಾಗಾಗಿ ಇಂಗ್ಲೀಷಿಗೆ ಮಾಡಿಕೊಡಿ ಅಂತ ಹೇಳಿದ್ರು. ಆವಾಗ ನಾನು ನೋಡಿದಾಗ ಈಗಾಗಲೇ ಅನೇಕ ಕಥೆಗಳು ಟ್ರಾನ್ಸ್ಲೇಟ್ ಆಗಿದ್ವು. ಅದು ಏನೋ ಎಲ್ಲ ತುಂಬ ಚೆನ್ನಾಗಿ ಮಾಡೋ ಅಂಥವ್ರು, ರಾಮಚಂದ್ರ ಶರ್ಮಾ ಅವರಿರ್ಬೋದು, ಭಾಗ್ಯಶ್ರೀ ಅವರಿರ್ಬೋದು, ಬಸವರಾಜ್ ಅವರಿರ್ಬೋದು, ಎಚ್.ಎಸ್. ರಾಘವೇಂದ್ರ ಅವರಿರ್ಬೋದು, OL ನಾಗಭೂಷಣ ಸ್ವಾಮಿ ಇರ್ಬೋದು, ಇಂಥ ದೊಡ್ಡವರೆಲ್ಲ ಮಾಡಿದ ಕಥೆಗಳದು. ಹಾಗಾಗಿ ನಾನು 4 ಕಥೆ ಮಾಡಿ ಸೇರಿಸಿ ಅದನ್ನು ಒಂದು ಟ್ರಾನ್ಸ್ಲೇಷನ್ ಎಡಿಟರ್ ಆಗಿ ಕೆಲಸ ಮಾಡಿ ಅದಕ್ಕೊಂದು ಇಂಟ್ರೊಡಕ್ಷನ್ ಬರೆದು ಲಂಕೇಶ್ ಅವ್ರ ಅದು ಕಂಟ್ರಿಬ್ಯೂಷನ್ ಏನು ಕನ್ನಡಕ್ಕೆ, ಮತ್ತು ಈ ಕಾದಂಬರಿಯ ಈ ಕಥೆಗಳ ಸಂಕಲನದ ಮಹತ್ವ ಏನು ಅದನ್ನೆಲ್ಲ ಒಂದು ಇಂಟ್ರೊಡಕ್ಷನಲ್ಲಿ ವಿವರಿಸಿ ಬರೆದಿದ್ದೀನಿ. ಅದು ಇದು ಏನು ಕಲ್ಲು ಕರಗುವ ಸಮಯ, ವೆನ್ ಸ್ಟೋನ್ ಮೆಲ್ಟ್ಸ್ ಅನ್ನೋ ಒಂದು ಟೈಟಲಲ್ಲಿ ಅದು ಬಂದಿದೆ ಇದರಲ್ಲಿ. ಎಲ್ಲ ಸಮಕಾಲೀನ ಸಾಹಿತ್ಯಗಳನ್ನು ತಾವು ಅನುವಾದ ಮಾಡ್ತಾ ಬರ್ತಾ ಇದ್ರಿ. ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ರಿ. ಎರಡೂ ಕೂಡ ನಾನು ತುಂಬಾ ಸರಾಗವಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೆ ಅಂತ ಹೇಳಿದ್ರಿ. ಹರಿಶ್ಚಂದ್ರನ ಕಾವ್ಯದಂತ ಮಹಾನ್ ಗ್ರಂಥವನ್ನ, ಸುಮಾರು 728 ಷಟ್ಪದಿಗಳು ಇರುವಂತಹ ಒಂದು ದೊಡ್ಡ ಮಹಾಕಾವ್ಯ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹುಶಃ ಒಂದು ಜನ್ಮ ಸಾಲದು ಅಂತ ಹೇಳ್ತಾರೆ. ಅದನ್ನು ತಾವು ಇಂಗ್ಲೀಷಿಗೆ ತೊಗೊಂಬರ್ತೀರಿ. ಅದು ಬಹಳಷ್ಟು ಜನರಿಗೆ ಮುಟ್ಟಿ ಯಶಸ್ವಿಯಾಗುವಲ್ಲಿ ಎಲ್ಲ ಓದುಗರನ್ನ ಮನಸ್ಸನ್ನು ಸೆಳೆಯುತ್ತೆ. ಅದ್ರ ಬಗ್ಗೆ, ಈ ಆಲೋಚನೆ ಬಗ್ಗೆ ಏನು ಹೇಳ್ತೀರಿ? ಏನು ಅಂದರೆ ಸುಮಾರು
2010 ಆಸ್ಪಾಸಲ್ಲಿ ಒಂದು ಮಧ್ಯಾಹ್ನ ಕೂತ್ಕೊಂಡಾಗ ಹೀಗೆ ಸೋಮಾರಿಯಾಗಿ ಹೀಗೆ ಕೂತ್ಕೊಂಡಾಗ ಆರೆ ಬಿಸಿಲು, ಸಂಜೆ ಆರೆ ಬಿಸಿಲಲ್ಲಿ ಹಿಂಗೆ ನೋಡ್ಕೊಂಡು ಕೂತಿದ್ದಾಗ ಅನ್ನಿಸ್ತು ಏನಾದ್ರು ಒಂದು ಸರಿಯಾದ ಗಟ್ಟಿಯಾದ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂತು. 4 ಕಾಲ ನಿಲ್ಲೋ ಅಂಥ ಗಟ್ಟಿಯಾದ ಕೆಲಸ ಮಾಡಬೇಕು ಅಂತ. ಆವಾಗ ನನಗೆ ಜ್ಞಾಪಕ ಬಂತು, ಒಂಥರ ಒಂದು ಕನ್ಸಲ್ಲಿ ಬಂದಂಗೆ. ನಮ್ಮ OL ನಾಗಭೂಷಣ ಸ್ವಾಮಿ ಅವರು ಹೇಳಿದರು, ಇವರು ನಮ್ಮ NR ನಾರಾಯಣ ಮೂರ್ತಿಯವರ ಇನ್ಫೋಸಿಸ್ ಅವರ ಮಗ ಒಂದು ಫಂಡ್ ಕೊಟ್ಟಿದ್ದಾರೆ, ಈ ಥರ ಭಾರತೀಯ ಭಾಷೆಗಳ ಹಳೆ 1800 ಮುಂಚಿನ ಕೃತಿಗಳನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ನೀವೆಲ್ಲ ಏನಾರು ಮಾಡಬೇಕಪ್ಪ ಅಂತೆಲ್ಲ ಅಂದಿದ್ರು. ಅದು ಜ್ಞಾಪಕ ಬಂತು. ಆಗ ತಕ್ಷಣ ಎಲ್ಲನೂ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಹೌದು, ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೆಸ್ನವರು ಕೊಟ್ಟಿದ್ದಾರೆ ಅಂತ ಗೊತ್ತಾಯಿತು. ನಾನು ಯಾಕೆ ಒಂದು ಮಾಡಬಾರ್ದು ಅಂತ. ಆಮೇಲೆ ಯಾವುದು ಅಂತ ಮುಂದಿನ ಪ್ರಶ್ನೆ. ಆವಾಗ ನನಗೆ ಹಿಂದೆ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಒಂದಷ್ಟು ಗಮಕನೂ ಕಲ್ತ್ಕೊಂಡ್ಬಿಟ್ಟಿದ್ದೆ. ಆ ಗಮಕ ಕ್ಲಾಸ್ನಲ್ಲಿ ಹರಿಶ್ಚಂದ್ರ ಕಾವ್ಯದ ಒಂದು 8-10 ಷಟ್ಪದಿಗಳನ್ನು ಪ್ರಿಸ್ಕ್ರೈಬ್ ಮಾಡಿದರು. ಅದನ್ನು ನನಗೆ ಪ್ರಕಾಶ್ ಅವರು, ನನಗೆ ರತ್ನಮಾಲ, ಮಾಲತಿ ಶರ್ಮ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಕಲ್ತ್ಕೊತಾ ಇದ್ವಿ. ಅವ್ರ ಮನೇನ ಹೇಳ್ಕೊಟ್ಟಿದ್ರು. ಒಂದು ಪರೀಕ್ಷೆಗೂ ಕಟ್ಸಿದ್ರು, ನಾವು ಪಾಸು ಆಗಿಬಿಟ್ಟಿದ್ವಿ ಅದರಲ್ಲಿ. ಹಾಗೆಲ್ಲ ಅದು 40 ವರ್ಷ 35 ವರ್ಷ ಆದಮೇಲೆ ಹಾಗೆ ಅಷ್ಟು ಪದ್ಯಗಳು ಹಾಗಾಗೆ ನೆನಪಿಗೆ ಬಂತು. ಆವಾಗ ಅನ್ನಿಸ್ತು ನನಗೆ, ಅರೆ ಇಷ್ಟು ವರ್ಷ ಆದಮೇಲೆ ನನ್ನ ನೆನಪಲ್ಲಿ ಅಷ್ಟು ಚೆನ್ನಾಗಿ ಉಳ್ಕೊಂಡಿದೆ ಅಂತಂದರೆ ಇದು ಅದಕ್ಕೂ ಕಾವ್ಯಕ್ಕೆ ಅದೊಂದು ಟೆಸ್ಟ್ ತಾನೆ. ಅದು ಟೈಮ್ಲೆಸ್ ಅಂತ ಹೇಳ್ತಾರೆ. ಟೈಮ್ಲೆಸ್ ಅಂದರೆ ನಿಮ್ಮ ಮನಸ್ಸಲ್ಲಿ ಉಳಿದಿರಬೇಕು, ಉಳ್ಕೊಂಡಿದೆಯಲ್ಲ ಅಂದ್ಬಿಟ್ಟು ನೋಡೋಣ ಇದನ್ನು ಅಂತ. ಅದೇ ಮತ್ತು ಸತ್ಯ ಹೇಳ್ತಾನೆ ಅವನು, ಸತ್ಯನ ಮುಖ್ಯ ಮಾಡ್ಕೋತಾನಲ್ಲ, ಅದು ನನಗೆ ಈ ಬರೀ ವೀರರಸದ್ದು, ಈ ಕುರುಕ್ಷೇತ್ರದ್ದು, ರಾಮಾಯಣ, ಮಹಾಭಾರತ ಅಂದರೆ ಅದು ಹೆಚ್ಚು ಅಲ್ಲಿ ಬರೋದು ಇದು ವೀರರಸದ್ದಲ್ವ. ಇದರಲ್ಲಿ ಹೆಚ್ಚು ಕರುಣಾರಸದ ಪ್ರಾಮುಖ್ಯತೆ. ನಂಗೆ ಅನ್ನಿಸ್ತು ಇದನ್ನು ಮಾಡೋಣ ಅಂತ ಅನ್ನಿಸ್ತಿತ್ತು. ಆಮೇಲೆ ಕೀರಮೇಶ್ರನ್ನೆಲ್ಲ ಕೇಳಿದೆ, ಮಾಡಿ ಚೆನ್ನಾಗಿದೆ, ಅದು ಮಾಡಿ ಅಂತಂದರು. ಅದಲ್ಲದೆ ಒಂದು ಒಳ್ಳೆ ಕಥೆ ಇದ್ದರೆ ಒಂಥರಕ್ಕೆ ಸುಲಭ ದಾಟಿಸೋದು ಇದನ್ನು. ಬರೀ ವರ್ಣನೇನೋ, ಬರೀ ಏನೋ ಒಂಥರ ಶಾಬ್ದಿಕ ಇದಿದ್ರೆ, ಅಲಂಕಾರಗಳು ಬರೀ ಅಷ್ಟೇ ಆದರೆ ಕಷ್ಟ ಆಗುತ್ತೆ. ಒಳ್ಳೆ ಕಥೆ ಇದ್ದರೆ ಏನಾಗುತ್ತೆ, ಅದು ಓದಿಸ್ಕೊಂಡು ಹೋಗುತ್ತೆ ಇಂಗ್ಲೀಷ್ನಲ್ಲಿ. ಹಾಗಾಗಿ ಹರಿಶ್ಚಂದ್ರನ ಕಥೆ ಒಂಥರ ಅದು ಎಷ್ಟು ಟೈಮ್ ಟೆಸ್ಟೆಡ್, ಅದು ಯಾವತ್ತಿಂದ ಇದೆಯಲ್ಲ. ಹಾಗಾಗಿ ಅದು ನನಗೆ ಅದು ಅದನ್ನು ಮಾಡಿಕೊಂಡೆ. ಲೈಫ್ ಆಫ್ ಹರಿಶ್ಚಂದ್ರ, ಲೈಫ್ ಆಫ್ ಅದು ಹರಿಶ್ಚಂದ್ರ ಚಾರಿತ್ರ ಅಂತ ಇಟ್ಟಿದ್ದಾನೆ ಅವನು ರಾಘವಾಂಕ. ಅದಕ್ಕೆ ಅದನ್ನು ಇದನ್ನು ಟೈಟಲ್ ಡಿಸೈಡ್ ಮಾಡೋಕ್ಕೇನೆ ಒಂದು 25 ಸಲ ಮೇಲು, ಇಲ್ಲಿಂದ ಹಾರ್ವರ್ಡಿಂದ ಇಲ್ಲಿಗೆ ಹಿಂಗೆ ಮಾಡೋಣ ಹಂಗೆ ಮಾಡೋದಾ ಅಂತ. ಸೊ ಕಡೆಗೆ ನಾವು ಸರಿ ದ ಲೈಫ್ ಆಫ್ ಅಂತಂದರೆ ಅಲ್ಲಿ ದ ಇಲಸ್ಟ್ರಿಯಸ್ ಲೈಫ್ ಆಫ್ ಅಂದರೆ ಒಂದು ಉನ್ನತವಾದ ಇದು ಅವನ ಬದುಕು, ಅದ್ರ ಬಗ್ಗೆ ಒಂದು ಕಥೆ ಇದು ಅಂತ ದ ಲೈಫ್ ಆಫ್ ಹರಿಶ್ಚಂದ್ರ ಅಂತ ಮಾಡಿದ್ವಿ. ಅದ್ರದ್ದು ಯಾವ್ದಾರೋ ಒಂದು ನಮ್ಮ ವೀಕ್ಷಕರಿಗೋಸ್ಕರ ಓದಬಹುದಾ? ಖಂಡಿತ. ಇದರಲ್ಲಿ ನಾವೇನು ಅನ್ಕೋತೀವಿ, ಹಿಂದಿನ ಕಾವ್ಯ ಅಂತಂದರೆ ಏನೋ ನೀತಿ ಕಥೆಗಳು, ನೀತಿ ಹೇಳ್ಕೊಂಡು ಇದಾಗಿ ಇರ್ತಾರೆ ಅಂತ. ಆದರೆ ಇದರಲ್ಲಿ ನಾನು ಒಂದು ಏನು 4ನೇ ಅಧ್ಯಾಯ ಇದೆ. 4ನೇ ಅಧ್ಯಾಯ ಇದರಲ್ಲಿ ಯಾವುದಪ್ಪ ಅಂತಂದರೆ ಹರಿಶ್ಚಂದ್ರ ಒಂದು ವೇಶ್ಯಾವಾಟಿಕೆಗೆ ಏನೋ ಒಂದು ದಾರಿನಲ್ಲಿ ಏನೋ ಸಿಗುತ್ತೆ, ಅಲ್ಲಿ ನೋಡ್ಕೊಂಡು ಮುಂದಕ್ಕೆ ಹೋಗ್ತಾನೆ ಅಂತ. ಈ 4ನೇ ಅಧ್ಯಾಯನ ಸಾಮಾನ್ಯ ಎಲ್ಲ ಇದರಿಂದ ಸಂಗ್ರಹಗಳಲ್ಲಿ ಇದಿರೋದೇ ಇಲ್ಲ. ಇದು ಮತ್ತು ಇದರ ಅವಶ್ಯಕತೆ ಇಲ್ಲ. ಅವನು ಇದು ಅಷ್ಟಾದಶ ವರ್ಣನೆ ಅಂತಾರಲ್ಲ, 18 ಥರದ ವರ್ಣನೆ ಸಂಸ್ಕೃತ ಕಾವ್ಯದಲ್ಲಿ ಒಬ್ಬ ಕವಿ ಕಾವ್ಯ ಬರೀಬೇಕು ಅಂದರೆ 18 ಥರದ ವರ್ಣನೆ ಮಾಡಬೇಕು. ಅದರಲ್ಲಿ ವೇಶ್ಯಾವಾಟಿಕೆ ಒಂದು. ಅದರಿಂದ ಇವನು ಮಾಡಿದ್ದಾನೆ. ಇದಕ್ಕೆ ಹೆಚ್ಚು ಇದಿಲ್ಲ, ಬೆಲೆ ಇಲ್ಲ ಅನ್ನೋ ಹಾಗೆ ಇದನ್ನು ಸಾಮಾನ್ಯ ಸೇರಿಸೋದೇ ಇಲ್ಲ. ಆದರೆ ಇದರಲ್ಲಿ ನೋಡಿ, ಒಂದು ವೇಶ್ಯಾವಾಟಿಕೆಯಲ್ಲಿ ಒಂದು ವಯಸ್ಸಾದ ಒಬ್ಬಾಕೆ ಆ ಒಂದು ಸಣ್ಣ ಹುಡುಗಿಗೆ, ನಿಮಗೆ ಏನು ಗೊತ್ತಾ, 10 ಥರದ ಪ್ರೀತಿ ಪ್ರೇಮ ಇರುತ್ತೆ, 10 ಸ್ಟೇಜ್ ಇದೆ ಪ್ರೇಮದಲ್ಲಿ, ಯಾವ್ಯಾವ್ದು ಗೊತ್ತಾ ನಿಮಗೆ ಅಂತ ಕೇಳ್ತಾಳೆ. ಅ ವೈಸ್ ಸ್ಲಟ್ ಟು ಅ ಯಂಗ್ ಗರ್ಲ್ ಅಡ್ವೈಸ್ ಮಾಡ್ತಿದ್ದಾಳೆ. ಏನಪ್ಪ ಅಂದರೆ, ಲೆಟ್ ಮಿ ಟೆಲ್ ಯು ಅಬೌಟ್ ದ 10 ಸ್ಟೇಟ್ಸ್ ಆಫ್ ಲವ್. ಇಫ್ ದೇರ್ ಇಸ್ ಅನ್ ಇಂಟೆನ್ಸ್ ಲುಕ್ ಆಫ್ ಡಿಸೈರ್, ಇಟ್ಸ್ 1. If there is concern, 2.
Deep sighs, it is 3. If there is a running fever, it is 4. Loss of weight, 5. No appetite, 6. Sadness, 7. Growing silence, 8. Swooning, faint agodu. Swooning, it's 9. If it is the last stage, then it is 10. ಅಂತ ಈ ರೀತಿ ಬಹಳ ಒಂದು ರೀತಿ ಒಂದು ವೇಶ್ಯಾವಾಟಿಕೆಯ ಇದರಲ್ಲಿ ಸಂದರ್ಭದಲ್ಲಿ ಎಷ್ಟು ಥರದ ವರ್ಣನೆಗಳು ವಿವರಗಳು ಎಲ್ಲ ಬರುತ್ತೆ ಅಂತಂದರೆ ಒಂಥರ ಒಂದು ಹಳೆ ಕಾಲದ ಕಾವ್ಯದಲ್ಲಿ ಬದುಕಿನ ಎಲ್ಲ ಮುಖಗಳನ್ನು ಅವರು ತೋರಿಸ್ತಾರೆ ಅನ್ನೋದಕ್ಕೆ ಇದನ್ನು ಒಂದು ಓದೋಣ ಅಂತ ಅಂದ್ಕೊಂಡೆ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂತಂದರೆ ನಿಮಗೆ ಇವಾಗ ಒಂದು ಕಾಡಿನ ವರ್ಣನೆ, ಕಾಡಲ್ಲಿ ಕಾಳ್ಗಿಚ್ಚು. ಸೊ ಇವಾಗ ಕಾಳ್ಗಿಚ್ಚಿನ ವರ್ಣನೆ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂತಂದರೆ ಕನ್ನಡದಲ್ಲಿ ಓದ್ತೀನಿ ನೋಡಿ. ಕುತ್ತುರಾಗಿರ್ದ ಹೆಮ್ಮೆಳೆಗಳಂ ಸುಡುತ್ತ ಬಳವೆತ್ತ ಬೆಟ್ಟವ ಸೀಳ್ದು ಸೆಕ್ಕೆಗಳೆ ಒತ್ತ ಪಳುವೆತ್ತ ನೆಲೆ ನಮ್ ಕರಿಕುವರಿಸುತ್ತ ಬೆಳೆದ ಮರದಿಡುಕುರುಳು ನಿಂದುರುಹುತ ಹೊತ್ತುತ್ತ ಹೊಗೆಯುತ್ತ ಹಬ್ಬುತ್ತ ಹರಿದು ನೋಡಿ, ಆಲ್ಮೋಸ್ಟ್ ಚೋಕ್ ಆಗ್ತಾ ಇದ್ದೀರಾ. ಹೊತ್ತುತ್ತ ಹೊಗೆಯುತ್ತ ಹಬ್ಬುತ್ತ ಹರಿದು ನೆಗೆಯುತ್ತ ಗಗನವನ್ನು ತುಡುಕುತ್ತ ಮತ್ತಂತಡಸಿ ಸುತ್ತ ಮುತ್ತಿತ್ತು ದಾವಾನಳನ್ ಅಸತ್ಯಕಾಂತಾರ ದಾವಾನಳನನು. ಇದನ್ನು ಹೆಂಗಪ್ಪ ಮಾಡೋದು ಇಂಗ್ಲಿಷ್ಗೆ ಅಂತ ಮನಸ್ಸಲ್ಲಿ ಅದೇ ಓಡ್ತಾ ಇತ್ತು. ಅದಕ್ಕೆ ಈ ಥರ ಒಂದು ಝಲಕ್. ಬರ್ನಿಂಗ್ ಡೌನ್ ಥಿಕ್ ಕ್ಲಂಪ್ಸ್ ಆಫ್ ಬ್ಯಾಂಬೂ, cleaving through mighty mountains, their wings severed, blackening the ground overgrown with thick shrubs, and blowing through hollows of gigantic trees. The fire blazed through the forest, searing and smoking and sizzling and spiraling, soaring to the skies and scattering, striking from every side. The forest fire enveloped Harishchandra, himself a fire to the forest of untruth. ಇಂಗ್ಲೀಷ್ನಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಎಷ್ಟು ನಮ್ಮನ್ನು ಹಿಡಿದಿಟ್ಕೊಳ್ತಿತ್ತೋ, ಉಸಿರು ನಿಲ್ಲಿಸಿ ಬಿಗಿ ಹಿಡಿದು ನಾವು ಅದನ್ನು ಕೇಳ್ತಿದ್ವೋ, ಕನ್ನಡದಲ್ಲೂ ಅಷ್ಟೇ ಆ ವಾತಾವರಣವನ್ನು ಬಹಳ ಫ್ಯೂರಿಯಸ್ ಆಗಿ ತಾವು ಅದನ್ನು ಓದುಗನಿಗೆ ಒಂದು ವಿಚಾರ ಅಂತ ಹೇಳಿದ್ರೆ, ನಾವು ಓದ್ತಾ ಇದ್ರೆ ನಮ್ಮ ಕಾಲ್ಪನಿಕದಲ್ಲೂ ಕೂಡ ಮನಸ್ಸು ಅಷ್ಟೇ ವೇಗವಾಗಿ ಓಡ್ತಾ ಇರುತ್ತೆ. ಅದನ್ನ ಚಿತ್ರಿಸುವಾಗ ನೀವು ಇಂಗ್ಲಿಷ್ ಓದಾಗ್ಲೂ ಅದೇ ನಂಗೆ ಚಿತ್ರಣ ಬರ್ತಾ ಇತ್ತು, ಕನ್ನಡ ಓದುವಾಗ್ಲೂ ಅದೇ ಚಿತ್ರಣ ಬರ್ತಾ ಇತ್ತು. ಇದು ಒಬ್ಬ ಬರಹಗಾರ ನಿಜವಾಗ್ಲೂ ಮಾಡುವಂಥ ಕೆಲಸ, ಓದುಗನ ಮುಟ್ಟುವಂಥ ಕೆಲಸ. ಇದು ಆ್ಯಕ್ಚುಲಿ ನನಗೆ ಕನ್ನಡದಿಂದ ಅದೊಂದು ಕಂಟಿನ್ಯೂಟಿ ಇದು ಇಂಗ್ಲೀಷು. ಇದೇನೋ ಬೇರೆ ಅಂತ ನಾನು ಅಂದ್ಕೊಂಡು ಮಾಡೋದೇ ಇಲ್ಲ. ಇಲ್ಲಿಯ ಒಂದು ಪರಿಣಾಮ ಇಂಗ್ಲೀಷಲ್ಲಿ ಬರಬೇಕು. ಇಲ್ಲಿ ಹಕಾರ ಯೂಸ್ ಮಾಡಿ ಅದನ್ನು ಅಂತ ಮಾಡಿದ್ದಾರೆ. ಇಲ್ಲಿ ಹಕಾರದಲ್ಲಿ ನನಗೆ ಯಾವುದು ಸಿಗಲಿಲ್ಲ. ಇಲ್ಲಿ ಅನ್ನೋ ಶಬ್ದದಲ್ಲಿ ಆ ಥರದೊಂದು ಸಾಧ್ಯತೆ ಇದೆ ಅಂತ ಕಂಡುಕೊಂಡು ಅದನ್ನು ಉಪಯೋಗಿಸಿ ಮಾಡೋದು. ಸೊ ಅದರಿಂದ ನಾನು ಪರಿಣಾಮವನ್ನು ಟ್ರಾನ್ಸ್ಲೇಟ್ ಮಾಡ್ತಿದ್ದೇನೆ ಹೊರತು ಪದವನ್ನಲ್ಲ. ಆ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ, ಆ ಪರಿಣಾಮವನ್ನು ಜೀವಿಸ್ತಾ ಇರಬೇಕು ಒಳಗಡೆ. ಅದರಿಂದ ನಾವು ಹೊರಟಾಗ ಏನಾಗುತ್ತೆ, ಇಂಗ್ಲೀಷ್ ಅಷ್ಟು ಏಲಿಯನ್ ಅಂತ ಅನ್ಸಲ್ಲ ನಮಗೆ. ಗೊತ್ತಿರೋ ಇಂಗ್ಲೀಷ್ ತಾನೇ, ಅದನ್ನು ಹಿಂಗೆ ಬಳಸಿದ್ರಾಯ್ತು ಅನ್ನೋ ರೀತಿನಲ್ಲಿದೆ. ಅದೇ ರೀತಿ ಇವೆಲ್ಲ ಇವುಗಳ ಜೊತೆಯಲ್ಲಿ ಮಲೆಗಳಲ್ಲಿ ಮದುಮಗಳ ಬಗ್ಗೆ ನಾನು ಮಾತಾಡಬೇಕು. ಕುವೆಂಪುರವರ ಪ್ರತಿಯೊಂದು ಸಾಹಿತ್ಯ, ಒಂದೊಂದು ಪದಾನು ಅದೇ ಪುಸ್ತಕವನ್ನ ನಾನು 5 ಸಲ ಓದಿದ್ರು ನನಗೆ 5 ಸಲ ನನಗೆ ಭಾಷಾ ಜ್ಞಾನದಲ್ಲಿ ಎನ್ರಿಚ್ ಆದಂತಹ ಒಂದು ಅನುಭವ ನೀಡುವಂಥ ಅವರ ಬರವಣಿಗೆ ಶೈಲಿ ಆಗಿದೆ. ಅವರ ಪುಸ್ತಕ ಅಂತ ತಗೊಂಡಾಗ ಒಂಚೂರು ಗಟ್ಟಿಗೆ ಮನಸ್ಸು ಇರಲೇಬೇಕು. ಅಂತಹ ಗಟ್ಟಿ ಮನಸ್ಸಿನೊಂದಿಗೆ ನೀವು ಮಲೆಗಳಲ್ಲಿ ಮದುಮಗಳು ಮಾಡೋದ್ರ ಮೂಲಕ ಇನ್ನಷ್ಟು ಯಶಸ್ಸನ್ನು ಪಡ್ಕೊಂಡ್ರಿ. ತಮಗೆ ಕುವೆಂಪು ಪ್ರಾಧಿಕಾರದ ವತಿಯಿಂದ ಭಾಷಾ ಭಾರತಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಕುವೆಂಪು ಅವ್ರನ್ನ ಮಾಡೋದು ಅಂತಂದರೆ ಒಂಥರ ನಾನು ಇಲ್ಲೊಂದು ಇದರಲ್ಲಿ ಹೇಳೇ ಬಿಟ್ಟಿದ್ದೀನಿ, ಏನಪ್ಪ ಕುವೆಂಪುನ ಮಾಡೋದು ಅಂತಂದರೆ ಅರ್ಥ ಏನು ಮಾಡ್ಕೋಬೇಕಾಗಿದೆ ಅಂತ. Translating Kuvempu's masterpiece,
affords a peek into the magic of his imagination that creates a social world moored in all its complex materiality and transposes it right before your eyes to realms beyond the material. Making sense of the novel has meant dwelling in the homes and hearts of diverse characters to discover anew our common humanity. True. ಈಗ ತಿಮ್ಮೆ ಗುತ್ತಿ ಅವ್ರದ್ದು ಓದ್ತಾ ಓದ್ತಾ ನಮಗೂ ಅವ್ರಿಗೂ ಏನು ಇದು ಸಾಮಾನ್ಯ ಅಂಶ ಏನಿದೆ ಅಂತ ಆ ಥರ ಸಾಮಾನ್ಯ ಅಂಶ ಇಲ್ಲದೆ ಹೋದರೆ ಒಂದು ಪಾತ್ರದ ಬಗ್ಗೆ ನಾವು ಮಿಡಿಯೋದಕ್ಕೆ ಸಾಧ್ಯನೇ, ರೈಟ್? ಆ ಒಂದು ಕಾಮನ್ ಹ್ಯುಮ್ಯಾನಿಟಿ ಇದೆಯಲ್ಲ, ಅದನ್ನು ಕಂಡ್ಕೊಳ್ಳೋದೇ ಕಾದಂಬರಿ ಓದೋದು ಅಂದರೆ ಅರ್ಥ, ಟ್ರಾನ್ಸ್ಲೇಟ್ ಮಾಡೋದು ಅಂದರೆ ಅರ್ಥ. ಆಮೇಲೆ ನೆಗೋಷಿಯೇಟಿಂಗ್ ದ ನ್ಯಾರೇಟಿವ್ ಹ್ಯಾಸ್ ಇನ್ವಾಲ್ವ್ಡ್ ಮೂವಿಂಗ್ ಅಮಂಗ್ ದ ಮೆನಿ ವರ್ಲ್ಡ್ಸ್ ಇಟ್ ಸಿಮಲ್ಟೇನಿಯಸ್ಲಿ ಸ್ಟ್ರಾಡಲ್ಸ್. ಅಲ್ಲಿ ಯಾವ್ಯಾವ ಲೋಕಗಳಿದೆ? ನೇಚರ್ ಆ್ಯಂಡ್ ಕಲ್ಚರ್. ಇಂಥ ನೇಚರಲ್ಲಿ ಆ ಡಿಸ್ಕ್ರಿಪ್ಷನು ಹಬ್ಬ ಒಂದಕ್ಕಿಂತ ಒಂದು ಅಷ್ಟು ಚೆಂದ. ನೇಚರ್ ಆ್ಯಂಡ್ ಕಲ್ಚರ್, ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ. ಅಲ್ಲಿ ಆ ಪಾದ್ರಿ ಬರ್ತಾನಲ್ಲ, ಅವನು ಬೀಸೆಕಲ್ ರೈಡು, ಅದಿರ್ಬೋದು, ಮತ್ತು ಅವರು ಸ್ಕೂಲ್ ಶುರು ಮಾಡೋದಿರ್ಬೋದು, ಎಲ್ಲನೂ. ಟ್ರೆಡಿಷನ್ ಆ್ಯಂಡ್ ಮಾಡರ್ನಿಟಿ, ಮೆನ್ ಆ್ಯಂಡ್ ವಿಮೆನ್, ಮತ್ತು ಒಪ್ರೆಸ್ಸರ್ ಆ್ಯಂಡ್ ಒಪ್ರೆಸ್ಡ್, ತುಳಿತಕ್ಕೆ ಒಳಗಾದವರು ತುಳಿಯೋರು, ಇಬ್ಬರ ಬಗ್ಗೆನೂ ನೋಡ್ತಾ ಇರ್ತೀವಿ. ದಿಸ್ ಲೈಫ್ ಆ್ಯಂಡ್ ದ ಲೈಫ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್, ಜನ್ಮಾಂತರದ ಕಥೆ ಕೂಡ ಬರುತ್ತೆ ಅದರಲ್ಲಿ. ಹಾಗೆ ಇನ್ ಶಾರ್ಟ್, ದಿ ಅಟರ್ಲಿ ಮಂಡೇನ್ ಆ್ಯಂಡ್ ದ ಸುಪ್ರೀಮ್ಲಿ ಸಬ್ಲೈಮ್. ನಾನು ಕುವೆಂಪು ಅವ್ರ ಬಗ್ಗೆ ಮಾತಾಡ್ತಾ, ನಾನು ಈ ತಮಿಳಲ್ಲಿ ಇದರಲ್ಲಿ ದೇವಸ್ಥಾನ ಒಂದಿದೆ ನೋಡಿ, ಅದರಲ್ಲಿ ಕಾಲು ಭೂಮಿ ಮೇಲೆ ಒಂದು, ಇನ್ನೊಂದು ಕಾಲು ಆಕಾಶದಲ್ಲಿ. ಉಲಗಂ ಅಳಂದ ಪೆರುಮಾಳ್ ಅಂತ ಹೇಳ್ತಾರೆ. ಇಡೀ ಲೋಕವನ್ನು ಅಳೆದ, ತನ್ನ ಚಿಕ್ಕ ದೇಹದಿಂದ ಇಡೀ ಲೋಕವನ್ನು ಅಳೆದ ದೇವರು ಅಂತ. ಹಾಗೆ ಕುವೆಂಪು ಯಾವಾಗಲೂ ಒಂದು ಕಾಲು ಭೂಮಿ ಮೇಲಿದ್ದರೆ ಇನ್ನೊಂದು ಅಲ್ಲಿರುತ್ತೆ. ಇದೆರಡನ್ನೂ ಒಂದೇ ಟೆಕ್ಸ್ಟಲ್ಲಿ ಒಂದೇ ಇದರ ಮೂಲಕ ಹಿಡಿಯೋದಿದೆಯಲ್ಲ, ಅದು ಕುವೆಂಪು ಅವರ ಗ್ರೇಟ್ನೆಸ್ಸು. ರೆಂಡರಿಂಗ್ ದ ಟೆಕ್ಸ್ಟ್ ಇನ್ ಟು ಇಂಗ್ಲೀಷ್ ಇಸ್ ಟು ಶೇರ್ ದಿಸ್ ಪ್ರಿವಿಲೇಜ್ ವಿತ್ ಇವರು. ಹಾಗಾಗಿ ನಾನು 2 ವರ್ಷ ಹಿಡಿತು ಕೆಲಸ ಮಾಡಿದ್ದು. ಆ 2 ವರ್ಷ ನಾನು ಏನೋ ಊಟ ತಿಂಡಿ ಮಾಡೋಕ್ಕೆ ಇಲ್ಲಿದ್ದೆ, ಆದರೆ ಅಲ್ಲೇ ಹೆಚ್ಚು ಎಲ್ಲನೂ ವಿಹಾರ ಎಲ್ಲ ಅಲ್ಲೇ. ಸೊ ಕಡೆಗೆ ಸ್ವಾಂತ ಸುಖಾಯ ಟ್ರಾನ್ಸ್ಲೇಷನ್ ಯಾಕಪ್ಪ ಮಾಡಬೇಕು ಅಂತಂದರೆ ನನ್ನ ಸುಖಕ್ಕೆ. ಅದು ಇನ್ನೊಬ್ಬರಿಗೆ ಏನಾದ್ರು ಒಂದಷ್ಟು ಸಂತೋಷ ಕೊಟ್ಟರೆ ಕೊಡಲಿ, ಆತ್ಮ ತೃಪ್ತಿ ಅಂತ ಹೇಳ್ತಾರೆ ನೋಡಿ. ನಾವು ತಿನ್ನೋ ಆಹಾರ ದೇಹಕ್ಕಾದ್ರೆ ಆತ್ಮಕ್ಕೆ ನಾವು ಏನನ್ನು ಕೊಡಬಹುದು, ಅದಕ್ಕೆ ತೃಪ್ತಿಯಾಗುವಂತ ಕೆಲಸಗಳನ್ನು ಮಾಡಬೇಕು ಅಂತ. ಅಷ್ಟೇ ಅಲ್ಲ, ನಿಮ್ಮನ್ನ ಅನುವಾದಕಿಯಾಗಿ ಇಷ್ಟೊತ್ತು ಪರಿಚಯ ಮಾಡ್ಕೊಟ್ಟಿದ್ದೀವಿ ಅಂದ್ರೆ ಅವ್ರು ಅಷ್ಟೇನಾ ಅಂತ ನೀವು ಅನ್ಕೊಂಡ್ರೆ, ನಮ್ಮದೇ ದೂರದರ್ಶನದಲ್ಲಿ 1984ರಿಂದ 94ರವರೆಗೂ ವಾರ್ತಾವಾಚಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ರಿ. ನೀವು ಕೂತ್ಕೊಂಡ ತಕ್ಷಣ ಅನ್ಕೊಂಡ್ರೆ ನಾನು ಹೇಳ್ಬೇಕು ಅಂತ ಇದೀನಿ ಮುಖ್ಯಾಂಶಗಳು ಅಂತ ಹೇಳಿ ಮಾತಾಡೋದನ್ನ ಪ್ರಾರಂಭ ಮಾಡೋಣ. ಕ್ಯಾಮ್ರಾ ನೋಡಿದ ತಕ್ಷಣ ನಮಸ್ಕಾರ ಮುಖ್ಯಾಂಶಗಳು ಅಂತ ಓದೇ ಬಿಡೋಣ ಅಂತ ಅನ್ನಿಸ್ತಾ ಇತ್ತು, ಅಷ್ಟು ಜ್ಞಾಪಕ ಬಂತು ನನಗೆ. ಹಾಗೆ ಹೇಳಿ, ಆ ವಿಭಿನ್ನ ಆಯಾಮದ ಬಗ್ಗೆ ಏನು ಹೇಳ್ತೀರಿ? ಅದು 1984 ನವೆಂಬರ್, ಅದರ ಹಿಂದೆ ಆಗಿನ್ನೂ ಶುರು ಆಗಿತ್ತು, ಒಂದು 15-20 ದಿವಸ ಆಗಿತ್ತು. ಹಾಗಾಗಿ ನಮ್ಮ ಒಬ್ಬರು ಮೋಹನ್ ರಾಮ್ ಅಂತ ಅವರಲ್ಲಿದ್ದವರು ನನಗೆ ಸಿಕ್ಕಾಗ ನೀವು ಬಂದು ಟ್ರೈ ಮಾಡಿ ಅಂತಂದರು. ಸರಿ ಹೋಗಿ ಅವ್ರ ಜೊತೆ ಅಲ್ಲೇ ಬಸ್ ಸ್ಟಾಪಲ್ಲಿ ಸಿಕ್ಕರು. ಹಾಗೆ ಹೋಗ್ಬಿಟ್ಟು ಆಡಿಷನ್ ಮಾಡಿಕೊಂಡು ಸರಿ 2 ದಿವಸಕ್ಕೆ ಬಂದುಬಿಡಿ ಅಂತಂದರು. ಸರಿ ಕಾಟನ್ ಸೀರೆ ಉಟ್ಕೊಂಡ್ವಿ, ಓದಿದ್ವಿ. ಆದರೆ ಹೋಗೋಕ್ಕೆ ಮುಂಚೆ ಏನು ಮಾಡ್ಬೇಕು, ಹೆಂಗೆ ಓದೋದು, ಅದಕ್ಕೆ ನಾವು ಸರಿ ಯಾರು ನ್ಯೂಸ್ ಇಷ್ಟ ಅಂದಾಗ ನಾಗಮಣಿ ಎಸ್ ರಾವ್ ಕನ್ನಡದಲ್ಲಿ ಆಕಾಶವಾಣಿಯಲ್ಲಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ರಲ್ಲ ಸ್ಪಷ್ಟವಾಗಿ, ಓದಿದ್ರೆ ಹಂಗೆ ಓದೋಣ ಅಂತ ಅವ್ರನ್ನ ಒಂದು ಮಾದರಿ ಮಾಡಿಕೊಂಡೆ ಮನಸ್ಸಲ್ಲಿ. ಆದರೆ ಅದು ಬರೀ ಆಡಿಯೋ ಆಯಿತು, ಇದು ವಿಡಿಯೋ ಬೇರೆ ಇದೆಯಲ್ಲ, ಅದನ್ನು ಹೆಂಗೆ ಪ್ರೆಸೆಂಟ್ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಅಂದಾಗ, ನನಗೆ ಇದು ಡೆಲ್ಲಿ ದೂರದರ್ಶನಲ್ಲಿ ಮೀನು ಅಂತ ಒಬ್ಬಾಕೆ ಓದ್ತಾಯಿದ್ರು ಇಂಗ್ಲೀಷ್ ನ್ಯೂಸು. ಅವರು ಒಂಥರ ಗಂಭೀರವಾದ ವಿಷಯವನ್ನು ಓದುವಾಗ ಗಂಭೀರವಾಗಿ ಇರ್ತಿದ್ರು. ಏನಾದ್ರು ಸ್ವಲ್ಪ ಲೈಟಾಗಿ ಅಥವಾ ಒಂಚೂರು ಹಾಸ್ಯ ಅಥವಾ ಒಂಚೂರು ಬೇರೆ ಥರದ್ದು ಸಾಫ್ಟ್ ಸ್ಟೋರೀಸ್ ಅಂತೀವಲ್ಲ, ಆ ಥರದ್ದು ಓದುವಾಗ ಸ್ವಲ್ಪ ಮುಖದ ಭಾವ ಬೇರೆ ಆಗ್ತಾಯಿತ್ತು. ನನಗೆ ಆ ಥರದ ಒಂದು ವೇರಿಯೇಷನ್ ಇರೋವಂಥ ಒಂದು ಮುಖಚರ್ಯೆ, ಮುಖಭಾವ ಇರಲಿ ಅಂತ ಆಸೆ ಅಂದ್ಕೊಂಡೆ. ಸೊ ಇವೆರಡನ್ನು ಕಂಬೈನ್ ಮಾಡ್ಕೊಂಡು ಏನೋ ಒಂದು ಓದೋಕ್ಕೆ ಶುರು ಮಾಡಿದೆ.
ಸೊ ಫಸ್ಟ್ ಡೇ ಫಾಸ್ಟಾಗಿ ಓದ್ಬಿಟ್ಟು ಅವರು ಪ್ರೊಡ್ಯೂಸರ್ ಹೇಳಿದ್ರು, ಏನೋ ಟ್ರಾಫಿಕ್ ಪೊಲೀಸ್ ವಿಲ್ ಗಿವ್ ಯು ಅ ಟಿಕೆಟ್ ಅಂತ ಫಾರ್ ಸ್ಪೀಡಿಂಗ್ ಅಂತ ಹೇಳಿದ್ರು. ಅದಾದಮೇಲೆ ಗೊತ್ತಾಯ್ತು ಇಷ್ಟು ಸ್ಪೀಡಲ್ಲಿ ಓದಬಾರ್ದು ಅಂತ. ಸೊ ಆಮೇಲೆ ಒಂದು ಹದದಲ್ಲಿ ತಂದ್ಕೊಂಡು ಓದಿದೆ. ಆಕಾಶವಾಣಿ ಬಗ್ಗೆ ಮಾತಾಡಿದ್ರಿ. ಆಕಾಶವಾಣಿಯ ಬಹಳಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಿ ತಾವು ಅಂತ ಗೊತ್ತಾಯ್ತು. ಅಲ್ಲಿ ನಿಮ್ಮನ್ನ ನಟಳಾಗಿ ಕಂಡಿದ್ದೀವಿ, ಇಲ್ಲಿ ವಾರ್ತಾವಾಚಕಿಯಾಗಿ ಕಂಡಿದ್ದೀವಿ, ಪುಸ್ತಕಗಳನ್ನು ಹೊಸ ಹೊಸ ಆಯಾಮಗಳನ್ನು ಜಗತ್ತಿಗೆ ನೀಡ್ತಾ ಇದ್ದೀರಿ. ಆಕಾಶವಾಣಿಯ ನಂಟಿನ ಬಗ್ಗೆ ಒಂದು ಕ್ಷಣ ಮೆಲುಕು ಹಾಕೋದಾದರೆ? ನನಗೆ ಹೇಳಿದ್ನಲ್ಲ, ಇವತ್ತಿಗೂ ಬಹಳ ಆಪ್ತವಾದ ಒಂದು ಮೀಡಿಯಮ್ ಅದು. ಆವಾಗಂತೂ ವಸಂತ ಕವಲಿಯವರಿದ್ದರು ಡ್ರಾಮಾ ಸೆಕ್ಷನಲ್ಲಿ, ಒಳ್ಳೆ ನಾಟಕ ಮಾಡಿಸೋರು. ಹಾಗಾಗಿ ನಾನು ಫಸ್ಟ್ ಮಾಡ್ಕೊಂಡಿದ್ದು ಡ್ರಾಮಾ ಆಡಿಷನ್ನು. ಸೊ ಅದರಲ್ಲಿ ಒಳ್ಳೆ ನಾಟಕಗಳು ಮಾಡಿದ್ಮೇಲೆ ಒಂಥರ ತೃಪ್ತಿ ಆಯ್ತು ಸ್ವಲ್ಪ. ಆಮೇಲೆ ಅದೇನೋ ಎ ಗ್ರೇಡ್ ಆರ್ಟಿಸ್ಟ್ ಅಂತ ಅಪ್ಗ್ರೇಡ್ ಎಲ್ಲ ಮಾಡಿ ಅದೆಲ್ಲ ಆಯಿತು. ಮತ್ತು ನಾನು ಅಲ್ಲಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಕೂಡ ಕೆಲಸ ಮಾಡ್ತಿದ್ದೆ, 1-2 ತಿಂಗಳು ಸೆಲೆಕ್ಟ್ ಆಗಿದ್ದೆ. ಆದರೆ ಎಲ್ಲೋ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೆದರಿಕೆ ಬೇರೆ ಊರಿಗೆ ಹೋಗೋಕ್ಕೆ ಅಂತ ಬಿಟ್ಬಿಟ್ಟಿದ್ದೆ. ಅವಾಗ ಬಿಟ್ಬಿಟ್ಟು ಟೀಚಿಂಗ್ ಕಡೆ ಬಂದಿದ್ದೆ. ಹಾಗಾಗಿ ಅದು ನನ್ನ ಆಕಾಶವಾಣಿ ಒಂದು ರೀತಿಯಲ್ಲಿ ಆಕಾಶವಾಣಿ ನನ್ನ ಕನ್ನಡದ ಮಾತಿನ ಬಗ್ಗೆ ಇದು ಮಾತಾಡೋದು ಮತ್ತು ಪ್ರೆಸೆಂಟೇಷನ್, ಸ್ಪೋಕನ್ ವರ್ಡ್ ಇದೆಯಲ್ಲ, ಅದು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಅರಿವನ್ನು ಕೊಟ್ಟ ಒಂದಿದು. ಆ್ಯಕ್ಚುಲಿ ನಾನು ಈ ಮಲೆಗಳಲ್ಲಿ ಮದುಮಗಳು ಇಂಗ್ಲಿಷ್ನಲ್ಲಿ ಆ ನಂಟು, ಆ ಬೇರು ಎಷ್ಟು ಆಳವಾಗಿತ್ತು ಅಂತ ಹೇಳಿದ್ರೆ ಮಲೆಗಳಲ್ಲಿ ಮದುಮಗಳು ಆಡಿಯೋ ಪುಸ್ತಕವಾಗಿ ಹೊರಬರುತ್ತೆ. ಅದರ ಸಂಪೂರ್ಣ ಅದರ ಓದಿನ ಜವಾಬ್ದಾರಿನೂ ಕೂಡ ತಾವೇ ವಹಿಸ್ಕೊಂಡಿದ್ರಿ ಅಂತ ಗೊತ್ತಾಯ್ತು. ಹೌದು, ನಾನು ಅದಕ್ಕೆ ಅದನ್ನು ಬ್ರೈಡ್ ಇನ್ ದ ಹಿಲ್ಸ್ ಅಂತ ಮಾಡಿದ್ದೀನಲ್ಲ, ಇದು ಪುಸ್ತಕ. ಇದನ್ನು ಈ ಪುಸ್ತಕದ ಒಂದು ಆಡಿಯೋ ಬುಕ್ ಕೂಡ ಈಗ ಒಂದು ತಿಂಗಳಾಯಿತು. ಅದು ಆಡಿಬಲ್ ಈ ಥರ ಬೇರೆ ಬೇರೆ ಕಂಪನಿಗಳ ಮೂಲಕ ಸಿಗ್ತಾ ಇದೆ ಇವಾಗ. ಇದನ್ನು ಓದೋವಾಗ ನನಗೆ ಯಾವ ಸ್ಟೈಲನ್ನು ನಾವು ಅಳವಡಿಸ್ಕೋಬೇಕು ಈ ಕಾದಂಬರಿನ ಓದುವಾಗ ಇಂಗ್ಲೀಷಲ್ಲಿ ಅಂತ ಪ್ರಶ್ನೆ. ಯಾಕೆಂದರೆ ನಾನು ಯಾವತ್ತೂ ಮಾಡಿರಲಿಲ್ಲ. ಸೊ ಅದು ಯಾವಾಗಲೂ ಒಂದು ಹೊಸದಾಗಿ ಒಂದು ಮಾಡೋಕ್ಕೆ ಹೊರಟಾಗ ನಮ್ಮ ಮಾದರಿಯನ್ನು ನಾವೇ ರೂಪಿಸ್ಕೊಂಡ್ರೆ ಎಷ್ಟು ಒಂದು ಥ್ರಿಲ್ ಇರುತ್ತಲ್ವ, ಆ ಥರ. ಆ ಒಂದು ರೂಪಿಸ್ಕೊಳ್ಳೋ ಪ್ರೋಸೆಸ್ಸಲ್ಲಿ ನಂಗೆ ತುಂಬ ಸಹಾಯ ಆಗಿದ್ದು, ಆಕಾಶವಾಣಿಲಿ ಹೆಂಗೆ ಓದ್ತಿದ್ವೋ ಆ ಥರ ಓದೋಣ, ಅಲ್ಲಿ ಆ ಸ್ಟೈಲಲ್ಲಿ ಹೆಚ್ಚು ನಾಟಕೀಯನೂ ಮಾಡೋದು ಬೇಡ. ಹಾಗೆ ಅಂತ ಸುಮ್ಮನೆ ನ್ಯೂಸ್ ಓದ್ತೀವಲ್ಲ ಆ ಥರ ತುಂಬ ಪ್ಲೇನಾಗೂ ಓದೋದು ಬೇಡ. ಒಂದು ರೀತಿಯಲ್ಲಿ ನರೇಷನ್, ಸೊ ಇಟ್ಸ್ ಅ ನ್ಯಾರೇಟಿವ್, ಆ ಒಂದು ಅಂಶವನ್ನು ಹೈಲೈಟ್ ಮಾಡಿ ಓದೋಣ ಅಂತ ಹೇಳಿ ನಾನು ತೋರಿಸ್ಬಿಡ್ಲ ಒಂದು ಸಣ್ಣ ಭಾಗ? ಖಂಡಿತ. ಟೈಮ್ ಇದೆಯಾ? ಇದು ತಿಮ್ಮಿ ಮತ್ತು ಗುತ್ತಿ ತಪ್ಪಿಸ್ಕೊಂಡು ಓಡ್ತಾ ಇದ್ದಾರೆ ರಾತ್ರಿ. ಅವ್ರ ಊರಿಂದ ಬಿಟ್ಟು ಹುಲಿಕಲ್ ನೆತ್ತಿ ದಾಟಿ ಆ ಕಡೆ ಇಳಿದ್ಬಿಡೋಣ ಅಂತ ಹೋಗ್ತಾ ಇದ್ದಾರೆ. ಅಲ್ಲಿ ಹೋಗ್ತಾ ಇದ್ದಾಗ ಅವ್ರಿಗೆ ಒಂದು ಹುಲಿ ಇದು ಕೇಳಿಸುತ್ತೆ, ಗರ್ಜನೆ ಕೇಳಿಸುತ್ತೆ. ಆ ಒಂದು ಸಂದರ್ಭ ಇದು. ಎಲ್ಲರೂ ಇವ್ರನ್ನ ಹುಡುಕ್ತಾ ಇದ್ದಾರೆ ಹಳ್ಳಿನಲ್ಲಿ, ತಿಮ್ಮಿ ಎಲ್ಲಿ ಹೋದ್ಲು ಅಂತ. While the search for her is on around the settlement, Timmy briskly follows the torch ahead of her, which in turn flares up into a bright flame and subsides into dull embers every now and then, with Gutti's hand moving rapidly in the dark. As she limps her way up the hill following Gutti, they are caught up in a blood-curdling, frightful incident. Gutti stops in his tracks. He listens keenly, his eyebrows raised, forehead stretched, air rushing into his lungs at once. In no time, his hunter's instinct grasps what's happening. Turning around sharply, he leaps aside as though his life is being snatched, drags Timmy out of sight, and shielding her body with his, pins her firmly to the trunk of a mammoth tree nearby. Even as he waves his flare, ಕೈಯಲ್ಲಿ ತೊಂದು ಇಟ್ಕೊಂಡಿರ್ತಾನಲ್ಲ, waves his flare fiercely to make it burn brighter. The sharp tongue of fire draws wheels in the air as he waves it back and forth, this way and that. The humongous tree trunk protects them at the back. The waving flare shields them in front. Only those who have heard the resounding roar of the big cat up close in the forest
know what it means to say plants, trees, forests, mountains and the very earth shudder. ಹೀಗೆ ಮುಂದುವರ್ಕೊಂಡು ಹೋಗುತ್ತೆ. ಸಮಯದ ಅಭಾವದಿಂದ ಪೂರ್ತಿ ಓದಕ್ಕಾಗಲ್ಲ, ಸೊ ನಿಮ್ಗೊಂದು ಸ್ಯಾಂಪಲ್ ಹೆಂಗೆ ಅಂತ. ಆ ಭಾವನೆಗಳು, ಆ ಕ್ಷಣ ಅವರು ಬೆಟ್ಟ ಹತ್ತಿ ಹೋಗೋದು, ಒಂದು ಗಾಳಿ ಅದು ಜೋರಾಗಿ ಬೀಸೋದು ಎಲ್ಲವೂ ಕೂಡ ನಮಗೆ ನಮ್ಮ ಸ್ಮೃತಿ ಪಟಕ್ಕೆ, ನಮ್ಮ ಮನಸ್ಸಿನ ಕಾಲ್ಪನಿಕತೆಯಲ್ಲಿ ಅದು ಮೂಡ್ತಾ ಹೋಗುತ್ತೆ. ಅದು ಕಣ್ಣು ಮುಂದೆ ನಿಮಗೆ ಅದು ಆಗ್ತಾ ಇರಬೇಕು, ಆಗ್ತಾ ಇದೆ ಅಂತ ಅನ್ನೋ ಭಾವ ಹುಟ್ಟೋ ಥರ ಮಾಡಬೇಕು ಅಂತ. ಎರಡು ಮಾತಿಲ್ಲ ಏನಕ್ಕೆ ಕುವೆಂಪು ಭಾಷಾ ಭಾರತಿಯವರು ಈ ಪುಸ್ತಕವನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿ ಗೌರವಿಸಿದ್ದಾರೆ ಅಂತ. ಇನ್ನು ಅನೇಕ ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಹಿರಿಯರೆಲ್ಲ ನಿಮ್ಮನ್ನ ಗೌರವಿಸಿದ್ದಾರೆ. ಆ ಕ್ಷಣಗಳನ್ನ ಮೆಲುಕು ಹಾಕೋದಾದ್ರೆ ಏನು ಹೇಳ್ತೀರಿ? ನನಗೆ ನಾನು ತುಂಬ ಅನಿಸಿರೋದು, ಹೆಣ್ಣಿಗೆ ಏನೋ ಕೆಲವು ಸಮಸ್ಯೆಗಳಿದ್ದಾವೆ. ಏನಂದರೆ ಅದು ಮನೇನೂ ನೋಡ್ಕೋಬೇಕು, ಹೊರಗಿನ ಕೆಲಸ ಅಥವಾ ಈ ಥರ ಒಂದು ಆಸೆಗಳಿರುತ್ತಲ್ಲ, ಬೇರೆ ಬೇರೆ ಏನೇನೋ ಮಾಡಬೇಕು ಅಂತ. ಹೊರಗಿನ ಲೋಕದಲ್ಲಿ ತನ್ನ ಒಂದು ಅಸ್ಮಿತೆಯನ್ನು ಕಂಡ್ಕೋಬೇಕು ಅಂತಂದರೆ, ಯಾಕಂದರೆ ಎಲ್ಲನೂ ಏನೋ ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಥರ ಇದು. ಏನೋ ಮನೇನೂ ಬೇಕು, ಸಂಸಾರನೂ ಬೇಕು. ನನಗೆ 2 ಮಕ್ಕಳಿದ್ದಾರೆ, 4 ಜನ ಮೊಮ್ಮಕ್ಕಳಿದ್ದಾರೆ. ಹೀಗೆ ಅದು ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಅದು ನೆನೆಸ್ಕೊಂಡಾಗ ನಾನು ಇಬ್ಬರನ್ನ ಖಂಡಿತ ನೆನೀಲೇಬೇಕು. ಅವರಿಬ್ಬರ ಸಹಾಯ ಇಲ್ಲದೆ, ಅವರು ನನ್ನ ಬೆನ್ನೆಲುಬಾಗಿ ನಿಲ್ಲದೆ ಹೋಗಿದ್ದಿದ್ರೆ, ಅದು ಒಂದು ನಮ್ಮ ತಾಯಿ. ಅವರು ಉದ್ದಕ್ಕೂ ನನಗೆ ತುಂಬ ಮಾಡಿದ್ದಾರೆ. ಮತ್ತು ನಮ್ಮ ಅತ್ತೆ ನನ್ನ ಸ್ನೇಹಿತೆ ಥರ ಆಕೆ. ಒಂದು ಮಗುನ ನಮ್ಮಮ್ಮ ಸಾಕೊಟ್ರು, ಒಂದು ಮಗುನ ನಮ್ಮ ಅತ್ತೆ ಸಾಕೊಟ್ರು. ಹೀಗಾಗಿ ನಾನು ಅವರೆಲ್ಲ ನನಗೆ ಹಿನ್ನೆಲೆಯಲ್ಲಿ ನಿಂತು ನನಗೆ ಸಹಾಯ ಮಾಡಿದ್ರಿಂದ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೂ ಆಯಿತು, ಮತ್ತು ಈ ಥರದ್ದೆಲ್ಲ ನನ್ನ ಬೇರೆ ಬೇರೆ ಥರ ಹುಚ್ಚುಳಿದೆಯಲ್ಲ ಇದೆಲ್ಲ ಮಾಡೋಕ್ಕೂ ನನಗೆ ಅವಕಾಶ ಆಯಿತು. ಕುಟುಂಬದ ಸಹಕಾರ ಇಲ್ಲದೆ ಹೋದ್ರೆ, ಯಾವಾಗಲೂ ಹೇಳ್ತೀವಿ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವಿಮೆನ್, ಬಟ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವಿಮೆನ್ ದೇರ್ ಇಸ್ ಅ ಕಂಪ್ಲೀಟ್ ಸೊಸೈಟಿ ಆ್ಯಂಡ್ ಅ ಫ್ಯಾಮಿಲಿ. ನಿಜವಾಗ್ಲೂ ದರ್ ಇಸ್ ಅ ಹೋಲ್ ಫ್ಯಾಮಿಲಿ ಇದೆ. ಅದು ನನ್ನ ನನ್ನ ಗಂಡ ವಿಶ್ವನಾಥ್ ಕೂಡ ಯಾವ ರೀತಿಯಲ್ಲೂ ಇದೆಲ್ಲ ಮಾಡ್ತಿರಲಿಲ್ಲ. ತುಂಬ ಇದಾಗಿ ಒಟ್ಟಿಗೆ ನಾವು ಕೆಲಸ ಮಾಡಿ ತುಂಬ ಒಗ್ಗಟ್ಟು ಅಂತ ಒಂದು ರೀತಿ ಸಪೋರ್ಟಿವ್ ಆಗಿದ್ರು ತುಂಬ. ಹಾಗಾಗಿ ಅವರಾಗಲಿ, ನಮ್ಮ ಅತ್ತೆಯವರಾಗಲಿ, ಮತ್ತು ಈಗ ನನ್ನ ಮಕ್ಕಳಾಗಲಿ, ಎಲ್ಲರೂ ನನ್ನ ಜೊತೆನೇ ಇರೋದ್ರಿಂದ ಏನಾಗುತ್ತೆ, 2 ಲೋಕದಲ್ಲೂ ನಾನು ಎಷ್ಟೋ ಕೆಲಸಗಳು ನನ್ನ ಇಷ್ಟಕ್ಕೆ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದು ನನ್ನ ಬಹುದೊಡ್ಡ ಒಂದು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹೊರಗಿಂದ ಯಾರಾದರೂ ನನಗೆ ಇದಕ್ಕೆ ಒಂದು ಪ್ರಶಸ್ತಿ ಆಗಲಿ ಅಥವಾ ಒಳ್ಳೆ ಮಾತೆಲ್ಲ ಬಂದರೆ, ಆ ಒಳ್ಳೆ ಮಾತನ್ನು ನಾನು ಇವರೆಲ್ಲರ ಜೊತೆ, ಮತ್ತು ನನ್ನ ಗುರುಗಳ ಜೊತೆ, ನನ್ನ ಸ್ನೇಹಿತರು, ಕನ್ನಡ ಜಗತ್ತಿನಲ್ಲೇ ನಂಗೆ ತುಂಬ ಜನ ಒಳ್ಳೆ ಸ್ನೇಹಿತರಿದ್ದಾರೆ. ಇವತ್ತಿಗೂ ನನ್ನ ಜೊತೆನೇ ಅವರೆಲ್ಲ ಇರೋದು. ಎಲ್ಲರೂ ನನ್ನ ಜೊತೆ ನಡೆದಿದ್ದಾರೆ. ಅವೆಲ್ಲರಿಗೂ ಸೇರಿದ್ದು ಅಂತ ಅಂದ್ಕೊಂಡೆ ನಾನು ಅದನ್ನು ಸ್ವೀಕಾರ ಮಾಡಿರೋದು. ಬಹಳ ಖುಷಿ ಆಗುತ್ತೆ. ಇಷ್ಟೆಲ್ಲ ಸಾಧನೆ ಮಾಡಿದ್ರು ನನ್ನ ಎಲ್ಲ ಸಾಧನೆಯನ್ನು, ಯಶಸ್ಸನ್ನು ನನ್ನ ಕುಟುಂಬಕ್ಕೆ, ನನ್ನ ಓದುಗರಿಗೆ, ನನ್ನ ಸ್ನೇಹಿತರಿಗೆ ನೀಡ್ತೀನಿ ಅಂತ ಹೇಳ್ತೀರಾ. ನಿಮ್ಮಿಂದ ಬಹಳಷ್ಟು ಅಪೇಕ್ಷೆ ನಮಗೆಲ್ಲರಿಗೂ ಇದೆ. ಇಂಥ ಅನೇಕ ದೊಡ್ಡ ದೊಡ್ಡ ಕನ್ನಡ ಸಾಹಿತ್ಯವನ್ನು ಇಡೀ ಜಗತ್ತಿಗೆ ತಾವು ಪ್ರಚುರಪಡಿಸಿ ಇನ್ನಷ್ಟು ಸಾಧನೆಯನ್ನು ಮಾಡಿ, ತನ್ನ ಮೂಲಕ ನಮ್ಮ ಕನ್ನಡದ ಹೆಣ್ಣು ಮಗಳೊಬ್ಬಳು ಈ ಮಟ್ಟಕ್ಕೆ ಸಾಧನೆಯನ್ನು ಮಾಡ್ತಿರೋದನ್ನು ಮಾತಾಡೋದಕ್ಕೆ ಹೆಮ್ಮೆ ಆಗುತ್ತೆ. ನಿಮ್ಮ ಸಾಧನೆ, ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಸಾಗ್ತಾ ಇರಲಿ. ನಮಸ್ಕಾರ. ಸವಿ, ತುಂಬ ಚೆನ್ನಾಗಿ ಪ್ರಶ್ನೆಗಳನ್ನ ಕೇಳಿದ್ದೀರಾ. ನನ್ನ ಇಡೀ ಬದುಕಿನ ಒಂದು ವಿಹಂಗಮವಾದ ಒಂದು ಪಕ್ಷಿ ನೋಟ ಕೊಡೋದಕ್ಕೆ ಸಾಧ್ಯ ಆಗಿದೆ. ನಿಮಗೆ ನಾನು ಧನ್ಯವಾದ ಹೇಳಬೇಕು. ಮತ್ತು ನಮ್ಮ ವೀಕ್ಷಕರು 1 ಗಂಟೆಯಿಂದ ನಮ್ಮ ಮಾತು ಕೇಳ್ತಾ ಇದ್ದಾರಲ್ಲ, ಅವರಿಗೆ ಬಹಳ ದೊಡ್ಡ ನಮಸ್ಕಾರ. ಧನ್ಯವಾದಗಳು ಮೇಡಮ್. ನಮಸ್ಕಾರ. ಸ್ನೇಹಿತರೆ, ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಮಾತಾಡ್ತಾ ನಾನು ಆರ್.ಕೆ. ನಾರಾಯಣ್ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಬಹಳಷ್ಟು ಪೋಷಕರು ಮಕ್ಕಳಿಗೆ ಓದಿ 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 ಅಂತ ಹೇಳ್ತಾರೆ. 10ನೇ ತರಗತಿಯಲ್ಲಿ ಅವರು ಫೇಲ್ ಆಗೋಗಿದ್ರು. ಆದರೆ ಇಡೀ ಜಗತ್ತು ನಮ್ಮ ಕನ್ನಡ ಸಾಹಿತ್ಯದತ್ತ, ನಮ್ಮ ಕನ್ನಡ ನಾಡಿನತ್ತ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಆರ್.ಕೆ. ನಾರಾಯಣ್ ಅವರ ಇಂಗ್ಲೀಷ್ ಸಾಹಿತ್ಯ. ಅವ್ರು ಫೇಲ್ ಆಗಿದ್ದು ಇಂಗ್ಲೀಷ್ ಭಾಷೆಯಲ್ಲಿ. ಹಾಗಾಗಿಯೇ ಮಕ್ಕಳ ಸಾಮರ್ಥ್ಯವನ್ನು ದಯವಿಟ್ಟು ಅಳಿಬೇಡಿ, ಓದಿನ ಮೂಲಕ, ಮಾರ್ಕ್ಸಿನ ಮೂಲಕ ಅಂತ ಹೇಳ್ತಾ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ನಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಅಪರೂಪದಲ್ಲಿ ಅಪರೂಪ, ವಿಶೇಷದಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಕಾರ್ಯಕ್ರಮ, ಜನಪದ ಹಾಗೂ ತತ್ವಪದದ ಗಾಯನದ
ತಂಡದೊಂದಿಗೆ ಗಾನ ಸಿಂಚನ ಜನಮನದ ಪದಪಯಣ ಎಂಬ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 8 ಗಂಟೆಗೆ ಸೋಮವಾರದಿಂದ ಶುಕ್ರವಾರದವರೆಗೂ ಪ್ರಸಾರವಾಗುತ್ತೆ. ಅದ್ಭುತವಾಗಿರುವಂಥ ಎಲೆಮರೆ ಕಾಯಾಗಿರುವಂಥ ಪ್ರತಿಭೆಗಳಿಗೆ ನಮ್ಮ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ದೂರದರ್ಶನ ಚಂದನ ವಾಹಿನಿ ಅಂಥ ಪ್ರತಿಭೆಗಳನ್ನು ಸಮಾಜಕ್ಕೆ ನೀಡುವ ಪ್ರಯತ್ನದಲ್ಲಿದ್ದಾರೆ. ತಾವೆಲ್ಲರೂ ಕೂಡ ಗಾನ ಸಿಂಚನ ವಿಶೇಷ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.